ಪ್ರೀತಿಯ ಮಕ್ಕಳೇ, ಅವತ್ತು ನಿಮ್ಗೆ ಏನೇನೋ ಅಂದಿದ್ದೀನಿ, ಆದರೆ ಇವತ್ತು ನನಗೆ ನಿಜವಾಗ್ಲೂ ನನ್ನ ಸ್ವಂತ ಮಕ್ಕಳ ರೀತಿಯಲ್ಲಿ ಇವತ್ತು ನನ್ನನ್ನು ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ನಿಜವಾಗ್ಲೂ ನಾನು ನೆನೆಸ್ಲಿಲ್ಲ. ಅದರಲ್ಲೂ ಕೆಲವು ನಂದು ಭಾಗವತ್ತು ನನ್ನ ಜೊತೆಲೇ ಇರ್ತಾ ಇದ್ದ, ನನ್ನ ಜೊತೆಲಿ ಇದ್ದ ಹುಡುಗ. ಹಾಗೆಯೇ ಮತ್ತೆ ಸ್ಟೇಷನ್ ಮಾಸ್ಟರ್ ಮಗ ಪ್ರಸನ್ನ, ಅವರಪ್ಪ ನನ್ನನ್ನು ತುಂಬ 5 ಗಂಟೆ ಟ್ರೈನಿಗೆ ಹೋಗ್ತಾ ಇದ್ದೆ ನಾನು, ಅಲ್ಲಿ ಶಾಂತಾನಗರದಲ್ಲಿ ನಡ್ಕೊಂಡು ಹೋಗಿ ನಡ್ಕೊಂಡು ಬರೋದು. ಅವಾಗ ವೆಹಿಕಲ್ ಇರಲಿಲ್ಲ. ಪ್ರತಿಯೊಂದು ಸಾರಿನೂ ನಾನು ಅಲ್ಲಿಂದ ಏನೇ ಸಾಮಂತಗಳು ಮೂಟೆ ತಗೊಬರ್ತಿದ್ದೆ ಅಲ್ಲಿಂದ. ಆವಾಗ ಅವರಪ್ಪ ಟ್ರೈನ್ನ ನಿಲ್ಲಿಸಿ ನನ್ನನ್ನು ಇಳಿಸಿ ಮತ್ತೆ ಯಾರನ್ನಾದ್ರೂ ಜೊತೆ ಮಾಡಿ ನನ್ನನ್ನು ಕಳಿಸೋರು. ರಾತ್ರಿ 8:30-9 ಗಂಟೆ ಟ್ರೈನಲ್ಲಿ. ಅದನ್ನು ನಾನು ಮರಿತಾನೆ ಇಲ್ಲ. ಇಷ್ಟು ಈಗ ನನಗೆ ಒಬ್ಬೊಬ್ಬರದ್ದು ಮುಖ ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಅದರಲ್ಲೂ ದೀಪ, ರೈಟ್? ದೀಪ, ಭಾಗ್ಯ, ಅನುಪಮ ಮುಖ ಚೇಂಜ್ ಆಗಿಲ್ಲ. ಲಕ್ಷ್ಮಿ ಮುಖ ಚೇಂಜ್ ಆಗಿಲ್ಲ. ಗಂಡು ಮಕ್ಕಳು ಆಲ್ಮೋಸ್ಟ್ ಎಲ್ಲರೂ ಚೇಂಜ್ ಆಗಿದ್ದಾರೆ, ಎಕ್ಸೆಪ್ಟ್ ಅವನ ಸ್ಟೇಷನ್ ಮಾಸ್ಟರ್ ಮಗ. ಅದರಿಂದ ಒಂದೇ ದಿವಸ ಒಂದು ಶನಿವಾರ ನೀವು ಬಂದಾಗ ನನಗೆ ರಿಕಗ್ನೈಸ್ ಮಾಡೋಕ್ಕಾಗಲಿಲ್ಲ. ಯಾರಪ್ಪ ನೀವು ಕೇಳ್ತಾ ಇಲ್ಲ, ಐ ಆಮ್ ಸಾರಿ. ಆಮೇಲೆ ಅರ್ಥ ಆಯ್ತು, ನನ್ನ ಮಕ್ಕಳು ಇದ್ರು. ಪ್ರೀತಿಯ ನನ್ನ ವಿದ್ಯಾರ್ಥಿಯರೇ, ನಾವು ಅವತ್ತು ಏನು ಹೇಳ್ಕೊಟ್ಟಿದ್ನೋ ನನಗಂತೂ ನೆನಪಿಲ್ಲ, ಆದರೆ ನಿಮ್ಗಳಿಗೆ ಅದು ನೆನಪಿದೆ. ಯಾಕೆ ಅಂತಂತಂದ್ರೆ, ಒಬ್ಬ ಗುರು ತನ್ನ ವಿದ್ಯಾರ್ಥಿನಿಗೆ ಅಥವಾ ವಿದ್ಯಾರ್ಥಿಗೆ ಯಾವುದೇ ಒಂದು ಗುರುದಾನವನ್ನ ಮಾಡಿದಾಗ ಅವನು ತನ್ನ ಸರ್ವಸ್ವವನ್ನ ಅದರಲ್ಲಿ ಇಟ್ಟು ಮಾಡ್ತಾನೆ. ತನ್ನದೊಂದು ಏನೂ ಇಟ್ಕೊಂಡಿರಲ್ಲ ಅವನು. ಪ್ರತಿಯೊಂದು ತನ್ನಲ್ಲಿರೋದು ಎಲ್ಲವನ್ನ ಪೂರ್ತಿಯಾಗಿ ಶಿಷ್ಯನಿಗೆ ತಾನೆ. ಇದು ಒಬ್ಬ ನೀತಿವಂತ, ಸದ್ಗುಣವಂತ, ಸದ್ಗುರುವಿನ ಲಕ್ಷಣ. ಇದನ್ನ ನಾನು ಹೇಗೋ ನಮ್ಮ ತಂದೆ ಇಲ್ಲೇ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ರು. ನಾನು 3 ವರ್ಷ ಮಗು ಟಿಪ್ಟೂರು SBI ಅಲ್ಲಿ ಸ್ಟೇಷನ್ ಹತ್ರ ಇದೆಯಲ್ಲ ಇವಾಗ SBI, ಅಲ್ಲಿ ನಮ್ಮ ತಂದೆ ಬ್ಯಾಂಕಲ್ಲಿ. ನಾವು ಮಿಷನ್ ಕಾಂಪೌಂಡ್ ಅಂತ ಇದೆ ಅಲ್ಲಿ, ಅಂತೋಡಿ ಗೊತ್ತಿರುತ್ತದೆ ನಿಮಗೂ, ಇಲ್ಲಿರೋ ಕೆಲವ್ರಿಗೆಲ್ಲ ಗೊತ್ತು. ಮಿಷನ್ ಕಾಂಪೌಂಡಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ಮನೇಲಿ ಇದ್ವಿ. ಅವಾಗ ನಾನು, ನನ್ನ ತಂಗಿ, ನನ್ನ ತಮ್ಮ ಇಲ್ಲೇ ಹುಟ್ಟಿದ್ದು. ಅವ್ನು ಹುಟ್ಟಿದ್ಮೇಲೆ ನಾವು ಬೇರೆ ಕಡೆ ಹೊರಟು. ಹೀಗಾಗಿ ನಾನು ಸರಿಯಾಗಿ ನನ್ನ ಪ್ರೈಮರಿನ ನಾನು ಚೆನ್ನಾಗಿ ಓದಲಿಲ್ಲ. ಒಂದು ಕಡೆ ಕನ್ನಡ ಮೀಡಿಯಂ ಸೇರಿಸಿದ್ರು, ಎಲ್ಲಿ ಇಂಗ್ಲೀಷ್ ಮೀಡಿಯಂ ಇಲ್ಲ, ಅರಸೀಕೆರೆಯಲ್ಲಿ. ಆಮೇಲೆ ಅಲ್ಲಿಂದ ನನ್ನನ್ನು ತೆಗೆದು ಇಂಗ್ಲೀಷ್ ಮೀಡಿಯಂ ಹಾಕಿದ್ರು ಬಾಲ್ಯದಲ್ಲಿ. ನಮ್ಮ ತಂದೆ 3 ವರ್ಷಕ್ಕೆ ಒಂದೊಂದು ಊರಿಗೆ ಹೋಗೋದು. ಹಾಗಾಗಿ ನಮಗೆ ತುಂಬ ಕಷ್ಟ ಆಗೋದು. ಆಮೇಲೆ ಒಂದ್ಸರಿ ನಮ್ಮ ತಾಯಿಗೆ ಫೆಡಪ್ ಆಗೋಯ್ತು. ಅರಸೀಕೆರೆಯಲ್ಲಿ 10 ವರ್ಷ 11 ವರ್ಷ ಆದ್ಮೇಲೆ ನಮ್ಮ ಅಮ್ಮ ಹೇಳಿದ್ರು, ನೀ ಎಲ್ಲಾದ್ರೂ ಹೋಗಪ್ಪ, ನನ್ನನ್ನು ಒಂದು ಕಡೆ ಸೇರಿಸ್ಬಿಟ್ಟು ನನ್ನ ಮಕ್ಕಳಿಗೆ ಇಟ್ಬಿಟ್ಟು ಹೋಗುತ್ತೆ. ಹಾಗಾಗಿ ನಾವು ಹಾಸನದಲ್ಲಿ ಸೆಟ್ಲ್ ಆದ್ವಿ. ಅಷ್ಟೊತ್ತಾಗಲೇ ನಾನು ಅರಸೀಕೆರೆಯಲ್ಲಿ ನನ್ನ ಎಜುಕೇಷನ್ನ 10th ಸ್ಟ್ಯಾಂಡರ್ಡ್ ಮುಗಿಸ್ಬಿಟ್ಟಿದ್ದೆ ಆಗಲೇ. ಆಮೇಲೆ ನನಗೆ ಯಾವ ಥರ ಮನಸ್ಸಿಗೆ ಬಂತು ಅಂತ ನನಗೇ ಗೊತ್ತಿಲ್ಲ. ಅಷ್ಟು ಓಪನ್ ಆಗಿ, ಸೋಷಿಯಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೆ. ನಾನು ಬಂಕ್ ಮಾಡಬಾರ್ದು ಕ್ಲಾಸ್ನ. ಯಾರಿಗೋ ಕೆಲವ್ರಿಗೆಲ್ಲ ಹೊಡೆದಿದ್ದೀವಿ ಕೂಡ, ಎಲ್ಲರೂ ಹೊಡೆದಿಲ್ಲ. ಆದರೆ ನಾನು ಅದನ್ನೇ ಆಸ್ ಎ ಗರ್ಲ್ ಐ ಫಾರ್ ಸಿನಿಮಾ ಅಂದರೆ ತುಂಬ ಹುಚ್ಚು. ಅರಸೀಕೆರೆಯಲ್ಲಿ ರತ್ನ ಟಾಕೀಸ್ ಅಂತ ಒಂದು ಟಾಕೀಸ್ ಇದೆ, ಎಲ್ಲೂ ಇದೆ. ಆ ರತ್ನ ಟಾಕೀಸ್ ಹುಡುಗಿ ಓನರ್ ಮಗಳು ನನ್ನ ಫ್ರೆಂಡು. ನಾವಿಬ್ರು ಸುನೀತಾ ಅಂತ. ತುಂಬ ಅಂತ ಅಂದರೆ ಅವರು ಶೆಟ್ರು, ಆದ್ರೂ ಅವ್ರು ನಮ್ಮ ಮನೇಲಿ ಊಟ ಮಾಡೋದು. ನಾನು ಅವ್ರ ತುಂಬ ಅಂದರೆ ತುಂಬನೇ. ಯಾವುದೇ ಫಸ್ಟ್ ಫಿಲಮ್ ಶುಕ್ರವಾರ ಬಂದರೆ ಹೇಗಾದ್ರೂ ಮಾಡಿ ನಾನು ನಮ್ಮ ಮುಂದೆ ಎಲ್ಲೋ ಇದ್ರದ್ದು 4 ಕಾಣಿ, ಅವಾಗ 4 ಕಾಣಿ ಕೊಟ್ಟರೆ ಕೆಳಗಡೆ ಕೂರಿಸ್ಬಿಟ್ಟು ನಂಗೆ ಸಾಕಾಗಿತ್ತು. ಅದನ್ನ ತಗೊಂಡು ಆ ಫಿಲ್ಮ್ನ ನೋಡ್ಕೊಂಡೇ ಬರಬೇಕು. ನೋಡೋದು ಹೇಗೆ, ಮಧ್ಯಾಹ್ನ ಚಂಗರ ಸ್ಕೂಲ್ಗೆ ಮಾಡಿ ಒಬ್ರು ನನಗೆ ಪಾರ್ವತಮ್ಮ ಅಂತ ಕನ್ನಡ ಮೇಡಮ್ ಇದ್ರು, ಗ್ರಾಮೀಣ್. ತುಂಬ ಅಂದರೆ ನನ್ನನ್ನು ತೀಡಿ ಇವತ್ತು ನನಗೆ ಭಾಷೆ ಬಂದಿದೆ ಅಂದರೆ ಆ ಮನುಷ್ಯ, ಆ ವ್ಯಕ್ತಿಯಿಂದ. ಅಷ್ಟು ಚೆನ್ನಾಗಿ ನನಗೆ ಪಾಠ ಮಾಡ್ತಾಯಿದ್ರು, ಇರ್ತಾಯಿದ್ರು. ಆಗ್ನೆಸ್ ನೋಡು, ನೀನು ಹೀಗಾಗಬೇಕು, ನೀನು ಹಾಗಾಗಬೇಕು, ನೀನು ಒಂದು ದೊಡ್ಡ ವ್ಯಕ್ತಿನೇ ಆಗಬೇಕು. ದೊಡ್ಡ ಪಾಲಿಟಿಕ್ಸ್ ಆಗುವಂತನಿಲ್ಲ, ದೈವ ಭಕ್ತಿಯ ಒಬ್ಬ ವ್ಯಕ್ತಿ ಆಗಬೇಕು. ನೀನು ಅನೇಕ ವಿದ್ಯಾರ್ಥಿಗಳಿಗೆ ನೀನು ಗುರು ಆಗಬೇಕು. ನನಗೆ
ಚೂರು ಇಷ್ಟ ಇರಲಿಲ್ಲ ಟೀಚರ್ ಆಗೋಕ್ಕೆ, ಚೂರು ಇಷ್ಟ ಇಲ್ಲ. ನಮ್ಮ ತಂದೆ ಬ್ಯಾಂಕಲ್ಲಿ ಇದ್ದಾರೆ, ನಾನು ಬ್ಯಾಂಕಿಗೆ ಹೋಗ್ಬೇಕು, ನಾನು ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಥವಾ ಇನ್ನೇ ಎಂಜಿನಿಯರಿಂಗು ಅಥವಾ ಮೆಡಿಸಿನ್ ಏನಾದ್ರು ಮಾಡಬೇಕು ಅನ್ನೋ ಒಂದು ಭಾವನೆ ಇರುತ್ತೆ ಹೊರತು ಗುರು ಆಗುವಂಥದ್ದು ನನ್ನ ಕೆಲಸವೂ ಇರಲಿಲ್ಲ. ಆದರೂ ಈ ಒಬ್ಬರು ವ್ಯಕ್ತಿ ಪ್ರೈಮರಿಲಿ ಒಬ್ಬರು ಹನುಮಂತಯ್ಯ ಅಂತ ಒಬ್ಬರು ಮಾಸ್ಟರ್ ಬ್ರಾಹ್ಮಣರು, ಓದಲಿಕ್ಕೆ ಕಚ್ಚೆ ಹಾಕೊಂಡು ಬರೋರು. ಅವ್ರನ್ನ ನೋಡಿದರೆ ನನಗೆ ಹೆದರಿಕೆ. ಅವರು ಬ್ರಾಹ್ಮಣರು, ನಾವು ಕ್ರಿಶ್ಚಿಯನ್ಸ್. ಆದರೆ ಆ ಮನುಷ್ಯ ಆ ಕಾಲದಲ್ಲಿ ಸ್ವಲ್ಪ ತಾರತಮ್ಯ ಇತ್ತು ಅಂದ್ಕೊಳ್ಳಿ. ಅಂದರೆ ನನ್ನನ್ನು ಮಾತ್ರ ಹತ್ರ ಕೂರಿಸ್ಕೊಂಡು ಪಕ್ಕದಲ್ಲೇ ಕೂರಿಸ್ಕೊಳ್ಳೋರು. ಯಾರಾದ್ರೂ ಬಂದು ಸ್ವಲ್ಪ ಅವ್ರು ಕೂರಿಸ್ಕೊಳ್ಳೋ ಹಂಗೆ ಇರಲಿಲ್ವಲ್ಲ, ಅವ್ರು ನನಗೆ ಸ್ವಲ್ಪ ಜರುಗಿಸೋರು. ಯಾರಿಲ್ಲ ಅಂತಂದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡು ಅವರು ನನಗೆ ಅಕ್ಷರ ಬರೆಯೋಕ್ಕೆ ಹೇಳ್ಕೊಟ್ರು. ಹೈಸ್ಕೂಲ್ನಲ್ಲಿ ಪಾರ್ವತಮ್ಮ ಪುನಃ ಅವರು ಬ್ರಾಹ್ಮಿನ್ಸ್ ಆದ್ರೂ ನನ್ನನ್ನು ಪಕ್ಕದಲ್ಲಿ ಒಂದು ಸಣ್ಣದು ಚೇರ್ ಹಾಕಿ ಕೂರಿಸ್ಕೊಳ್ಳೋರು. ಅವರಿಬ್ಬರಿಂದ ನಾನು ಕನ್ನಡ ಕಲಿತು ಇದ್ದಿಲ್ಲ. ನಾನು ಸ್ಕೂಲಲ್ಲಿ ಅಷ್ಟು ಚೆನ್ನಾಗಿ ಕಲೀಲಿಲ್ಲ, ನನಗೆ ಬೇಸ್ಮೆಂಟ್ ಸರಿಯಾಗಿರಲಿಲ್ಲ. ಇಂಗ್ಲೀಷ್ ನಮ್ಮ ತಂದೆ ಹಿ ವಾಸ್ ಎ ಆನರ್ಸ್ ಇನ್ BA ಮೆಡ್ರಾಸ್ ಯೂನಿವರ್ಸಿಟಿ ಮಾಡಿದ್ರು. ಅದರಿಂದ ನನಗೆ 10 ಜನ ಮಕ್ಕಳಿಗೂ ನಮ್ಮ ತಂದೆ ಇಂಗ್ಲೀಷ್ ಕಲಿಸಿದ್ರು. ನಾನು ಮೊದಲನೇವಳಾಗಿದ್ದರಿಂದ ನನಗೆ ಎಲ್ಲದ್ರಲ್ಲೂ ಫಸ್ಟ್ ಪ್ರಿಫರೆನ್ಸ್ ಆಗಿತ್ತು. ಹಾಗಾಗಿ ನಾನು ಎಲ್ಲದ್ರಲ್ಲೂ ಓದಿದ್ದೆ. ಅವಾಗಲೂ ಇದ್ದೆ, ಇವಾಗಲೂ ಇದ್ದೆ, ಈಗಲೂ ಅಷ್ಟೇ. ಅದರಲ್ಲೂ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನಾನು ಇನ್ನೊಂದ್ಸರಿ ಟೀಚರ್ ಆಗ್ತಾರೆ ತುಂಬ ಇಷ್ಟ. ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಅನ್ಸುತ್ತೆ ಇವಾಗ. ಆದರೆ ನೀವು ಯಾರೂ ಇಲ್ಲ, ಮತ್ತು ನಿಮ್ಮ ಮಕ್ಕಳಿಗೆ ಬರೋಂಥ ಚಾನ್ಸಸ್ಸು ಇಲ್ಲ. ಏನೇ ಆಗಲಿ, ನಿಮ್ಗೆ ಒಂದು ಚಿಕ್ಕ ಕಥೆನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲೆಕ್ಸಾಂಡರ್ ಅವಾಗಲೇ ಹೇಳಿದರು. ಈ ಅಲೆಕ್ಸಾಂಡರ್ ದೊಡ್ಡ ಸೋಲ್ಜರ್ ಅವರು, ತುಂಬ ಅಂದರೆ ಪ್ರಪಂಚನೇ ಗೆಲ್ಲುವಂತಹ ವ್ಯಕ್ತಿ ಆಗಿದ್ದ. ಇನ್ನೇನು ಇಂಡಿಯಾಗೆ ಬಂದು ಇಂಡಿಯಾನ ಗೆಲ್ಲಬೇಕು ಅನ್ನೋಂಥ ಸಮಯದಲ್ಲಿ ಒಂದು ಸಾರಿ ಅವನು ಫ್ರಾನ್ಸ್ನಲ್ಲಿರುವಾಗ ಒಂದು ದೊಡ್ಡ ಮಿಲಿಟ್ರಿ ಫಂಕ್ಷನ್ ಮಾಡ್ತಾರೆ ಅವರಿಗೆ. ಅದರಲ್ಲಿ ಒಬ್ಬ ಎಲ್ಲ ಸೈನಿಕರು ಸಚ್ಚಾಗಿ ನಿಂತಿರ್ತಾರೆ, ತುಂಬ ಹೈಗಾಗಿ ಏನು ಒಳ್ಳೆ ಸ್ಟ್ಯಾಚ್ಯೂಗಳಲ್ಲಿ ನಿಂತಿರ್ತಾರೆ. ಅದರಲ್ಲಿ ಇವನು ಸಲ್ಯೂಟ್ ತಗೋಬೇಕು, ಸಲ್ಯೂಟ್ ತಗೊಳಕ್ ಹೋಗ್ತಾ ಇರ್ಬೇಕಾದ್ರೆ ಒಬ್ಬನೇ ಒಬ್ಬ ಸೋಲ್ಜರ್ ಮುಖನ ಚೂರು, ಅದನ್ನು ಜಾಸ್ತಿ ನೋಟಿಸ್ ಮಾಡಕ್ ನಮ್ಮ ಕೈಲೆಲ್ಲ ಆಗತ್ತಿಲ್ಲ ಬಿಡಿ, ಅವನು ಅಷ್ಟು ಸೂಕ್ಷ್ಮ ವ್ಯಕ್ತಿ ಆಗಿದ್ದರಿಂದ ಅವನನ್ನ ಗುರುತಿಸ್ತಾನೆ. ಎಲ್ಲ ಇವನ್ನ ಎಷ್ಟು ಧೈರ್ಯ ಇವನಿಗೆ, ನನ್ನನ್ನು ನೋಡಿದ್ರು ತಲೆ ಬಗ್ಗಿಸ್ಕೊಂಡು ಹೀಗೆ ನಿಂತಿದ್ದಾನಲ್ಲ, ಏನಿರ್ಬೋದು ಇವನಿಗೆ. ಅವನ್ನ ಅಲ್ಲಾಡ್ಸ್ಬಿಟ್ಟು, ಏಯ್ ವಾಟ್ಸ್ ಯುವರ್ ನೇಮ್ ಅಂತ ಕೇಳ್ತಾರೆ. ಅಲೆಕ್ಸಾಂಡರ್ ನೀನು ನಿಜವಾಗ್ಲೂ ನೀನು ಅಲೆಕ್ಸಾಂಡರ? ನೋ ಅಂತ ಹೇಳ್ತಾರೆ. ಎಲ್ಲರಿಗೂ ಒಂಥರ ಭಯ ಬಂದ್ಬಿಡುತ್ತೆ ಸೋಲ್ಜರ್ಸ್ಗೆ. ಎಲ್ಲರಿಗೂ ನೋಡೋಕೆ ಶುರು ಮಾಡ್ತಾರೆ. ಇವರು ಹೆದರ್ಕೊಂಡು ಹಿಂದೆ ಮುಂದೆ 2 ಕಡೆನೂ ಬಂದ್ಬಿಡುತ್ತೆ. ಎಲ್ಲ ಅಲೆಗಲಿ ಮಾಡ್ಬಿಡ್ತಾರೆ. ಆದ್ರೆ ಅಲೆಕ್ಸಾಂಡರ್ ಅದನ್ನೆಲ್ಲ ಕೇರ್ ಮಾಡಲ್ಲ. ನಿಜ ಹೇಳ, ನಿನ್ನ ಹೆಸರೇನು ಅಂತ. ಅಲೆಕ್ಸಾಂಡರ್. ಅವಾಗ ಅವನಿಗೆ ಹೇಳ್ತಾರೆ ಅದೊಂದೇ ಒಂದು ಮಾತು, ಯು ಆರ್ ಅಲೆಕ್ಸಾಂಡರ್, ಐ ಆಮ್ ಆಲ್ಸೋ ಅಲೆಕ್ಸಾಂಡರ್. ನಿನಗೆ ನಾನು ಹೇಗಿದ್ದೀನಿ ಆ ರೀತಿ ಆಗೋದಾದ್ರೆ ಈ ಹೆಸರು ಇಟ್ಬೋದು, ಇಲ್ಲದಿದ್ರೆ ನಿನ್ನ ಹೆಸರನ್ನ ಈಗಲೇ ತಕ್ಷಣ ಬದಲಾಯಿಸು. ಖಂಡಿತ ನೀನು ಈ ಹೆಸರಿಗೆ ತಕ್ಕವನಲ್ಲ. ಗೊತ್ತಾಯ್ತಲ್ವಾ? ನನ್ನ ಹೆಸರು ತಕ್ಕಂತೆ ನೀನಿರ್ಬೇಕು, ನಿನ್ನ ಹೆಸರು ತಕ್ಕಂತೆ ನೀನಿರ್ಬೇಕು. ನಿನ್ನ ಹೆಸರಿಗೆ ತಕ್ಕಂತೆ ನೀನಿಲ್ಲ ಅಂತ ಅಂದ್ರೆ ಯು ಆರ್ ನಾಟ್ ವರ್ತ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಅಪ್ಪ ಅಮ್ಮ ಸುಮ್ಮನೆ ಹೆಸರಿಟ್ಟಿಲ್ಲ ನಿಮಗೆ ಏನು ಅಂತ, ಎಷ್ಟು ರೀತಿ ನೀತಿಗಳನ್ನೆಲ್ಲ ಶಾಸ್ತ್ರಗಳನ್ನೆಲ್ಲ ನೋಡಿ ಬೆಸ್ಟ್ನ ನಿಮ್ಗೆ ಇಟ್ಟಿದ್ದಾರೆ. ಆದ್ರಿಂದ ನಿಮ್ಮ ಹೆಸರಿನ ಅರ್ಥವನ್ನ ತಿಳ್ಕೊಂಡು ಆ ರೀತಿ ನೀವು ನಡೀಬೇಕು. ಮತ್ತೆ ನಿಮ್ಮ ಗುರುಗಳಾದ ನಾವು ನಮಗೆ ತಿಳಿದಿರುವಂತಹ ವಿಷಯದಲ್ಲಿ ನಿಮಗೂ ಕೂಡ ಪೂರ್ತಿಯಾಗಿ ದಾರಿ ಆಗ್ತದೆ. ಯಾಕೆಂದ್ರೆ ಎಲ್ಲರೂ ಈಗಲೂ ಅಷ್ಟೇ ನೋಡಿ, ನಾನು ಪ್ರೈಮರಿ ಟೀಚರ್ಸ್ನ ಇನ್ನೂ ನನಗೆ ಏನಷ್ಟು ಒಳ್ಳೆ ಇದು ಸಿಕ್ಕಿಲ್ಲ ಪ್ರೈಮರಿ. ಆದರೂ ಗೌರಮ್ಮ ಅಂತ ನನಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅವರು ಗ್ರಾಮೀಣ ವಿಧವೆ ನಮ್ಮನೇಲಿ ಇದ್ರು, ಒಂದು ರೂಮ್ ಕೊಟ್ಟಿದ್ವಿ ಅವರಿಗೆ, ಇದ್ರು ಅವರು. ಆಕೆ ಎಷ್ಟು ಪ್ರೀತಿ ಮಾಡೋರು ಅಂತಂದ್ರೆ ಅವರು ಒಂದು ಸ್ವಲ್ಪ ನನಗೆ ಬುದ್ಧಿ ಹೇಳ್ಕೊಟ್ರು. ವಿದ್ಯೆಗಿಂತ ಬುದ್ಧಿನ ಹೇಳ್ಕೊಟ್ರು. ಅದು ಮುಖ್ಯ. ನಾವು ಏನು ಕಲಿಸಿದೀವೋ ಅದೆಲ್ಲ ಮುಖ್ಯ.
ನಾವೇನು ನಿಮಗೆ ನಡತೆಗಳನ್ನು ಹೇಳ್ಕೊಟ್ಟಿದ್ದೀವಿ, ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ದೀವಿ. ಕೆಲವೆಲ್ಲ ಮೌಲ್ಯಗಳ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ರು. ವ್ಯಾಲ್ಯೂಸ್, ಲೈಫ್ ವ್ಯಾಲ್ಯೂಸ್, ಅದನ್ನು ನೀವು ತುಂಬ ಚೆನ್ನಾಗಿ ಪರಿಪಾಲಿಸ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ನನಗಾಗಲೇ ಸುಮಾರು ಸರಿ 7-8 ಜಾಗದಿಂದ ನನಗೆ ಎಷ್ಟೊಂದು ವರ್ಷದ ಮಕ್ಕಳು, ಕನಕಪುರದಲ್ಲಿ 11 ವರ್ಷ ಇದೆ, ಪ್ರತಿ ವರ್ಷನೂ ಅವ್ರು ಕರೀತಾನೇ ಇದ್ದಾರೆ. ಒಂದು ವರ್ಷನೂ ಹೋಗಿಲ್ಲ. ಬೆಂಗಳೂರಲ್ಲಿದ್ದರೂ ಕರೆದ್ರು, ಹೋಗಲಿಲ್ಲ. ಬೆಂಗಳೂರಿನಲ್ಲಿ ಲೂರ್ ಸ್ಕೂಲ್ ಅಂತ ಇದೆ ಕಬ್ಬನ್ಪೇಟೆಯಲ್ಲಿ, ನೋಡಿದ್ದೀರಾ ಏನೋ ಗೊತ್ತಿಲ್ಲ. ಒಂದು ಸಣ್ಣ ಒಂದು ಅಷ್ಟು ದೊಡ್ಡ ಒಂದು ಇದರಲ್ಲಿ ಬೇಕಿಪಟ್ಟಣ ಇದ್ದಂಗೆ ದೊಡ್ಡ ಸ್ಕೂಲ್, ತುಂಬ ದೊಡ್ಡ ಸ್ಕೂಲ್ ಅದು. ಆದರೆ ನೋಡೋಕ್ಕೆ ಬೇಕಿಪಟ್ಟಣ, ಸ್ಪೋರ್ಟ್ಸ್ಗೆ ಏನು ಜಾಗ ಇಲ್ಲ, ಅಷ್ಟೇ ಇದೆ. ಆ ಸ್ಕೂಲ್ನಲ್ಲೂ ಅಷ್ಟೇ ಅವರು ಕರೀತಾ ಇದ್ದಾರೆ. ಆದರೆ ನಾನು ಎಲ್ಲೂ ಹೋಗಿಲ್ಲ. ಅದು ಯಾಕೋ ನಿಮ್ಮ ಹತ್ರ ನೀವು ಕರೆದಾಗ ತಕ್ಷಣ ಅವ್ರಿಗೆ ಬರ್ತೀನಿ ಅಂತ ಏನೋ ಒಂಥರ ನನಗೆ ಆತ್ಮಾಭಿಮಾನ ಜಾಸ್ತಿ ಆಯಿತು. ಅಯ್ಯೋ ಇವ್ರು ನನ್ನ ಮಕ್ಕಳು ಇಲ್ಲಿಗೆ ಬಂದು ಕರೀತಾ ಇದ್ದಾರೆ, ನನಗೆ ಎಂತ ಇದಿರ್ಬೋದಪ್ಪ. ನನಗೆ ಖಂಡಿತ ಅವ್ರು ಹುಷಾರಿಲ್ಲ, ಇಷ್ಟು ಮಾತಾಡ್ತಾ ಇರಲಿಲ್ಲ. ಅವ್ರು ನನ್ನ ಸ್ವರನೇ ಚೆನ್ನಾಗಿಲ್ಲ, ನೀವು ನೋಡಿ ನನಗೆ ಬರ್ಲಿಕ್ಕೆ ಇಷ್ಟ. ಆಮೇಲೆ ಅಂದ್ಕೊಂಡೆ ನಿಜವಾಗ್ಲೂ ವಿಲ್ ಐ ಬಿ ಏಬಲ್ ಟು ಗೋ. ಸುಮ್ಮನೆ ಆ ಮಕ್ಕಳಿಗೆ ನಾನು ಆಸೆ ತೋರಿಸೋದು ಸರಿ ಇಲ್ಲ ಅಂತ, ಅದಕ್ಕಾಗಿ ನಾನು ನೆಕ್ಸ್ಟ್ ಡೇ ಬ್ಯಾಂಗ್ಳೂರ್ಗೆ ಹೋಗಿ ಮೆಡಿಸಿನ್ಸ್ ತಗೊಂಡು ಇವಾಗ ಪರವಾಗಿಲ್ಲ. ನಿಮ್ಮ ಆಶೀರ್ವಾದನ ಅಭಿಪ್ರಾಯ ಏನೇ ನನಗೆ ಗೊತ್ತಿಲ್ಲ, ಅವ್ರಲ್ಲಿ ಯಾರು ಮಾಡಿದ್ರು, ನಾನು ಇವತ್ತು ಬೆಟರ್ ಆಗಿದ್ದೆ. ಆದ್ದರಿಂದ ಮಕ್ಕಳ, ನಾನು ನಿಮ್ಗೆ ಈಗಲೂ ಹೇಳೋದು ನನ್ನ ಮಕ್ಕಳು ಅಂತಲೇ. ಆದ್ದರಿಂದ ನಿಮಗೆ ನಾನು ಆಶೀರ್ವಾದ ಹೇಳೋದಿಷ್ಟೇ, ನೀವು ಏನು ಕಲ್ತಿದ್ದೀರೋ ಅದನ್ನು ನಿಮ್ಮ ಮಕ್ಕಳಿಗೆ ಅದನ್ನು ಅಳವಡಿಸಿ. ವಿದ್ಯೆನ ನೋಡಿ, ವಿಶ್ವೇಶ್ವರಯ್ಯ ಮನೆಯವರು ನಿಮ್ಗೆ ಗೊತ್ತು ಹೇಗಿದ್ರು ಅವ್ರು ಒಂದಳ್ಳಿಲಿ ಅಂತ. ಸರಿ ಮನೆಯಲ್ಲಿಲ್ಲ, ತಂದೆ ತಾಯಿ ಕಷ್ಟ ಇತ್ತು, ಮಕ್ಕಳು ಜಾಸ್ತಿ, ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಇತ್ತು, ತುಂಬ ಕಷ್ಟ ಇತ್ತು ಊಟಕ್ಕೆ. ಅವ್ರ ತಂದೆ ಮೇಷ್ಟ್ರು, ಪ್ರೈಮರಿ ಮೇಷ್ಟ್ರು. ಅವಾಗ 3 ರೂಪಾಯೋ 5 ರೂಪಾಯಿ ಸಂಬಳ ಇದ್ದರೆ ಬಿಗ್ಗೆಸ್ಟ್ ಸಂಬಳ ಅದು. ನಮ್ಮ ತಾತ ಅವರೆಲ್ಲ 5 ರೂಪಾಯಿ ಸಂಬಳ ತಗೊಂಡು ದೊಡ್ಡ ಜಾಯಿಂಟ್ ಫ್ಯಾಮಿಲಿನ ನಡೆಸಿರೋದು ನನಗೆ ನೆನಪಿದೆ. 5 ರೂಪಾಯಿಗೆ ಬೆಲೆನೂ ಇಲ್ಲ, ಇವಾಗ ಸಿಗೋದೇ ಇಲ್ಲ 5 ರೂಪಾಯಿ. ಆ ರೀತಿಲಿ ಇದ್ದೀವಿ ನಾವು. ಹಾಗಿದ್ರು ಅವ್ರು ಏನು ಮಾಡೋರು, ಅವ್ರಿಗೆ ಓದಕ್ಕೆ ಸಿಮೆಂಟೇ ಇರ್ತಿರ್ಲಿಲ್ಲ. ಅದರಿಂದ ಬೀದಿಯಲ್ಲಿ ಅವಾಗ ಮೈಸೂರು ಮಹಾರಾಜರು ಆ ಕಡೆ ಎಲ್ಲ ಹೋಗ್ತಾ ಬರ್ತಾ ಕಾಡಿಗೆ ಹೋಗ್ತಾ ಇದ್ರು. ಅವರು ಅಲ್ಲಿ ಹೋಗುವಾಗ, ನಂದಿ ಬೆಟ್ಟ ಕಡೆ ಹೋಗುವಾಗ ಅವರು ಅವ್ರಿಗೆ ಖರ್ಚು ಆಗಿದ್ದೀರ, ಆದ್ರೂ ಅವರು ಮಾಡಿದಂತಹ ಸಾಧನೆ ಮುಖ್ಯವಾಗಿ ಎಕ್ಕಟ್ಟಿದ್ರು. ಅವರು ಅವ್ರ ಹತ್ರ ದುಡ್ಡಿರ್ಲಿಲ್ಲ. ಕರ್ನಾಟಕದಲ್ಲಿ ಅವ್ರ ಮೈಸೂರು ಕಾಲದಲ್ಲಿ ದುಡ್ಡಿರ್ಲಿಲ್ಲ. ಅವ್ರಿಗೆ ಸಿಕ್ಕಿದವ್ರು ಯಾರು? ಕೈದಿಗಳು. ಜೈಲಿನಲ್ಲಿ ಅವ್ರಿಗೆ ಊಟ ಹಾಕೋದು ತುಂಬಾ ಕಷ್ಟ ಆಗ್ತಾ ಇತ್ತು. ತುಂಬಾ ಜನ ಇದ್ರು. ಯಾಕೆಂದ್ರೆ ಆಗಷ್ಟೇ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ವಿ. ತುಂಬಾ ಕಷ್ಟ ಇತ್ತು ನಮ್ಮ ದೇಶಕ್ಕೆ. ಅದರಲ್ಲೂ ಕರ್ನಾಟಕಕ್ಕೆ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಮತ್ತೆ ಯಾರ ಸಹಾಯವೂ ಇಲ್ಲದೆ ಇದಕ್ಕಿಂತ ವರ್ಸ್ಟ್ ಆಗಿತ್ತು. ಎಷ್ಟೊಂದು ಕಾಲರ ಇವೆಲ್ಲ ನಮಗೆ ಎಫೆಕ್ಟ್ ಆಗಿದ್ದು. ಕರ್ನಾಟಕಕ್ಕೆ ಇದು ಸಕ್ಕತ್ತಂದ್ರೆ ಸಾವಿರಾರು ಮಂದಿ ಅವರು ಸತ್ತೋಗಿದ್ದಾರೆ, ನೆನಪೇ ಇಲ್ಲ ಅಂಥವ್ರೆಲ್ಲ ಹಂಗೆಲ್ಲ ಆಗಿದೆ. ಅಂಥ ಸಂದರ್ಭದಲ್ಲಿ ಹೆಂಗೆಲ್ಲರೂ ಮಂತ್ರಿಗಳವರು ಕೈದಿಗಳನ್ನೆಲ್ಲ ಕರ್ಕೊಂಡು ಬಂದು ಅವ್ರ ಹತ್ರ ಮಣ್ಣು ಕಲ್ಲು ಇದನ್ನ ಒರೆಸಿ ಅದರಲ್ಲಿ ಎಷ್ಟೋ ಜನ ಗಾರೆ ಕೆಲಸ ಮಾಡ್ತಾರೆ, ಅವರು ಮಾಡಿರೋದು. ಇವತ್ತು ನಾವು ವಿಧಾನಸೌಧ ಅಂತ ನಿಂತ್ಕೊಂಡು ಫೋಟೋ ತಗೊಳ್ತೀವಿ, ಏನೇನೋ ಮಾಡ್ತೀವಿ. ಇವಾಗ ಅಲ್ಲಿ ಕೂತ್ಕೊಂಡು ಅವ್ರದ್ದು ಒಂಥರ ರಾಜಯೋಗ, ಅಲ್ಲಿ ಕೂತ್ಕೊಳ್ಳೋರಿಗೆ. ನೀವು ಒಳಗಡೆ ಹೋಗಿ ನೋಡಿದರೆ ಏನೋ ಗೊತ್ತಿಲ್ಲ. ನನಗೆ ಅವಾಗೆಲ್ಲ ಒಂದು ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಕರ್ಕೊಂಡು ಹೋಗ್ತಿದ್ದೆ ನಿಮ್ಮನ್ನ. ಅವಾಗೆಲ್ಲ ನಮಗೆ ಆಗಲಿಲ್ಲ ಕರ್ಕೊಂಡು ಹೋಗೋದಿಗೆ. ನಿಮಗೂ ಕಾಸು ಕಷ್ಟ ಆಯಿತು, ನಮಗೂ ಕಾಸು ಕಷ್ಟ ಆಯಿತು. ಮತ್ತು ಅಲ್ಲಿ ಜನನ ನೋಡಿ ಮಾಡೋಕ್ಕೆ ಮಾಡ್ಬೋದಾಗಿತ್ತು. ಆದರೆ ನನ್ನದೇ ಆದಂಥ ನನಗೂ ಕಷ್ಟಗಳಿತ್ತು. ಅದರಿಂದ ನನಗೆ ನಿಮಗೆ ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದ್ರ ಮೇಲೆ ಏನಾದರೂ ಕಮ್ಮಿ ಮಾಡಿದರೆ ನನ್ನನ್ನು ನೀವು ಕ್ಷಮಿಸ್ಬೇಕು. ಇವತ್ತು ನಾನು ಈ ದಿನ ಇನ್ನೊಂದೆಷ್ಟು ಜನ ನೋಡಿ ನನಗೆ ಹೊಟ್ಟೆನೂ ತುಂಬಿದೆ, ಹೃದಯನೂ ತುಂಬಿದೆ. ನನಗೆ ಅಷ್ಟ ಆಗ್ತಾ ಇದೆ, ಅಷ್ಟೇ ಇಲ್ಲ ಇವತ್ತು. ಯಾಕೆಂದ್ರೆ ನಾವು ಬೆಳಿಗ್ಗೆ 7:30ಗೆ ಬ್ರೇಕ್ಫಾಸ್ಟ್ ಮಾಡೋರು ಅಟ್ ದ ಮೋಸ್ಟ್. ಯಾಕೆಂದ್ರೆ ಹಿಂದಿನ ದಿನ ನಾವು ನೈಟು 7:30ಗೆಲ್ಲ ಊಟ ಮುಗಿಸ್ಬಿಟ್ಟಿರ್ತೀವಿ. ಆದರೆ ಇವತ್ತು ನನಗೆ ಬೆಳಿಗ್ಗೆ 7:30-8 ತಿಂಗಳು ನನಗೆ ಹೊಟ್ಟೆ ಅಷ್ಟೇ ಆಗ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ನೋಡಿದ್ರಿಂದ ತುಂಬಿದೆ, ಹೃದಯ ತುಂಬಿದಾಗ ಇವೆಲ್ಲ ಸಕ್ಕಿಟ್ರಿ
ನಿಮ್ಮ ಮಕ್ಕಳಿಗೆ ದಯವಿಟ್ಟು ನೀವು ಕಲ್ತಿರೋಂತಹ ಮಾರಲ್ ವ್ಯಾಲ್ಯೂಗಳನ್ನ ಇದನ್ನ ಯಾವುದೇ ರೂಪದಲ್ಲೂ ನೀವು ಮರೀದೆ ನಿಮ್ಮ ವಿದ್ಯೆನ ಅವ್ರು ಕಲಿತಾರೆ. ಒಂದು ಏಜಿಗೆ ಬಂದಾಗ ಕಲಿತಾರೆ. ಅದು ಇವಾಗ ಇರುವಂತ ಗ್ಯಾಡ್ಜೆಟ್ಗಳನ್ನ ನೀವು ಈಗ ತಿಳ್ಕೊಂಡಿರೋದ್ರಿಂದ ಆದಷ್ಟು ಕಡಿಮೆ ಮಾಡಿ ನಿಮ್ಮ ಮಕ್ಕಳನ್ನ ಬೆಳೆಸಿ. ನನ್ನ ಆಶೀರ್ವಾದ, ನನ್ನ ಪ್ರಾರ್ಥನೆ, ನನ್ನ ಒಂದು ಪ್ರೀತಿ ಸದಾ ನೀವು ನನ್ನ ಹತ್ರ ನನಗೆ ಬಂದರೂ ನೋಡಿದ್ರು ಸರಿ, ನೋಡದೇ ಇದ್ರು ಸರಿ, ನಾನು ಶುರು ಮಾಡಿದ್ದು ನನ್ನ ಒಂದು ಇದು ವಿದ್ಯೆಯನ್ನ ದಾನ ಮಾಡುವಂತ ವಯಸ್ಸು ನನಗೆ ಅವಾಗ 23 ವರ್ಷ. ಅಲ್ಲಿಂದ ಹಿಡಿದು ಬೇಡನೇ ಫಸ್ಟ್ ನಾನು ಶುರು ಮಾಡಿದ್ದೆ. 1ನೇ ಕ್ಲಾಸ್ ಕೊಟ್ಟಿದ್ರು. 1ನೇ ಕ್ಲಾಸಲ್ಲಿ ಅಯ್ಯೋಪ್ಪ ನನಗೆ ಮಕ್ಕಳನ್ನ ನೋಡುವಾಗ ಹೆದರಿಕೆ ಆಗೋದು. ಚಿಕ್ಕರು ಅವರಿಗೆ ನಾನು ನಿಜವಾದ ಗುರು ಆಗ್ಬೇಕು ಅಂತ ಒಂಥರ ಚಾಲೆಂಜ್ ಮಾಡಿ ಆ ಮಕ್ಕಳು ಇವಾಗಲೂ ಅಷ್ಟೇ. ನಾನು ಅವಾಗ ಈಗ ಒಂದು 2 ವರ್ಷದಿಂದ ಬೇಗೂರು ಹೋಗೋದು ಬಿಟ್ಬಿಟ್ಟಿದ್ದೀನಿ. ಅಲ್ಲೇ ಬೆಂಗಳೂರು ಸುತ್ತ ಇದ್ದಿದ್ದರಿಂದ ಹೋಗ್ತಾ ಇದ್ದೆ ಅವಾಗ. ಈಗಲೂ ಅಷ್ಟೇ ಅಗ್ನಿ ಸಿಸ್ಟರ್ ಕ್ಯಾರೆಟ್ ಬೇಕಾ ನಿಮಗೆ ಅಂತ ಈಗಲೂ ಕೇಳ್ತಾರೆ. ಆ ಮಕ್ಕಳು ಕ್ಯಾರೆಟ್ ತಗೊಂಡ್ಬರೋರು ಅವ್ರು ತುಂಬ ಹಣ್ಣು ಮತ್ತು ತರಕಾರಿ ಬೆಳೆಯೋರು ಅವಾಗ. ಈಗೆಲ್ಲ ದೊಡ್ಡ ಸ್ಕೈ ಸ್ಕ್ರೇಪರ್ಸ್ ಬಂದ್ಬಿಟ್ಟಿದೆ, ಎಲ್ಲ ಮಾರ್ಬಿಟ್ಟು ಫುಲ್ ಚೇಂಜ್ ಆಗಿದ್ದಾರೆ. ಆಗ ಎಲ್ಲರೂ ರೈತರು ಅಂದರೆ ಸದ್ಗುಣ ಬೇಕು ಜನ. ನಾನು ಅವರ ಮನೆಯಲ್ಲಿ ಅಷ್ಟು ಚೆನ್ನಾಗಿದೆ. ಆ ಮಕ್ಕಳಿಂದ ನಾನು ಕಲ್ತಿದ್ದು ನಾನು ನಿಜವಾದ ಗುರು ಆಗಬೇಕು ಚಾಲೆಂಜ್ ಮಾಡಿ ಒಂದೊಂದು ಮಗುನ ಕರೆದು ಕೆಲವು ಸಾರಿ ಅವರು ತುಂಬ ಗಲೀಜಾಗಿದ್ದೆಲ್ಲ ಇರ್ತಾ ಇತ್ತು. ತೊಡೆ ಮೇಲೆ ಕೂರಿಸ್ಕೊಂಡು ಅವ್ರನ್ನ ಕಲಿಸಿ ಇವತ್ತು ನಾನು ಇಷ್ಟು ನಿಲ್ಲೋದಕ್ಕೆ ನನಗೆ ಶಕ್ತಿ ಕೊಟ್ಟಿರೋಂಥ ಭಗವಂತನಿಗೆ 100 ಕೋಟಿಗಳಲ್ಲ ಕೋಟಿ ನಮನಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರನ್ನ ನಾನು ಪ್ರೀತಿ ಮಾಡ್ತಾ ನನ್ನ ಆಶೀರ್ವಾದ, ನನ್ನ ಪ್ರೀತಿ, ನನ್ನ ಪ್ರಾರ್ಥನೆ ನನಗಿರೋದೆಲ್ಲವನ್ನ ನಿಮಗೆ ಸರ್ವಸ್ವನ ಕೊಡ್ತಾ ಯಾವಾಗ ಬೇಕಾದರೂ ಬನ್ನಿ. ನಾನು ನಿಮಗೆ ನಾನು ಯಾವಾಗಲೂ ಹೇಳಿರ್ತೇನೆ, ನಿಮಗೆ ಸ್ಟೆಲ್ಲಾ ಮಾರಿಸ್ ಶಾಲೆಯ ಗೇಟು ಬಾಗಿಲು ತೆಗೆದಿದೆ. ಯಾವಾಗ ಬೇಕಾದರೂ ಬರ್ಬೋದು. ನಾನು ಇಲ್ಲೇ ಇದ್ದಿದ್ದಾದರೆ ಬಾಗಿಲು ತೆಗಿತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ. ನಿಮಗೆ ಏನು ಮಾಡಬೇಕು ನನ್ನ ಹತ್ರ ಸುದ್ದಿಲ್ಲ ಇರ್ಬೋದು, ಆದರೆ ಬೇರೆ ರೀತಿಯಲ್ಲಿ ನಿಮ್ಗೆ ಏನು ಸಹಾಯ ಮಾಡ್ಬೋದು ಅದನ್ನು ಖಂಡಿತ ನಾನು ಮಾಡೇ. ಆದ್ದರಿಂದ ಇಷ್ಟೊಂದು ಹೇಳ್ತಾ ನನ್ನ ಮಾತನ್ನು ಇಷ್ಟು ಸಮಾಧಾನವಾಗಿ ಕೇಳಿದಂಥ ಪ್ರತಿಯೊಂದು ಪ್ರೀತಿಯ ಮಕ್ಕಳೇ ನಿಮ್ಮೆಲ್ಲರಿಗೂ ನನ್ನ ದುಡ್ಡು ಇರ್ತಿರ್ಲಿಲ್ಲ. ಅವಾಗ ಒಳ್ಳೆ ಫೀಸ್ ಕಲೆಕ್ಷನ್ ಇರ್ತಿರ್ಲಿಲ್ಲ. ಕನ್ನಡ ಮೀಡಿಯಂನ ದುಡ್ಡಿರಲಿಲ್ಲ ಆಗ. ಆಮೇಲೆ ಸಿಸ್ಟರ್ ಈ ವರ್ಷ ಕನ್ನಡ ಮೀಡಿಯಂ ಇಂಗ್ಲೀಷ್ ಎಲ್ಲ ಹುಡುಗರು ಸೇರಿಸ್ಕೊಂಡು ಒಂದು ಕೂರು ಬಿಡಬಾರ್ದು, ಸ್ಪೋರ್ಟ್ಸ್ ಡೇ ಮಾಡಬೇಕು ಸಿಸ್ಟರ್. ಎಲ್ಲ ಮಗರು ಮುಂದಕ್ಕೆ ಮಗು ಇದ್ದಿಲ್ಲ ಕೈಯಿಲ್ಲ ಅವ್ರನ್ನ ಸೇರಿಸ್ಕೊಂಡು ಮಾಡಬೇಕು ಅಂತಂದಾಗ ಎಸ್ ಅಂದರು. ಅದು ಯಾರು ಮಾಡೋಕ್ಕಾಗಿಲ್ಲ ಇವತ್ತವರು. ಅವ್ರನ್ನ ಸೇರಿಸ್ಕೊಂಡು ಎಲ್ಲ ಟೀಚರ್ಸು ಸೇರಿಸ್ಕೊಂಡು ಸುಮಾರು ಒಂದು 20 ಥರ ಡ್ರಿಲ್ ಕಲಿಸಿದ್ರು. ಏನ್ ಬೇಕಲ್ಲ ಎಲ್ಲ ಮಾಡಿದ್ರು. ಬೆಂಗಳೂರಿಂದ ಸಾಮಾನು ತರಬೇಕು ಅಂದರೆ ಸಿಸ್ಟರ್ ನಾವು ಹೋದರೆ 3 ಫ್ಲೋರ್ ಇರೋದು ಬಿಲ್ಡಿಂಗು, ಅದನ್ನ ನಮಗೆ ತೋರೋದು ಸಿಸ್ಟರ್. ಅವತ್ತು ಬಾಡಿ ಅವತ್ತಿದ್ದು ಇವತ್ತು ಮಾಡಿ ಅಷ್ಟೇ ಅವತ್ತಿದ್ದು. ಆಮೇಲೆ ಅಲ್ಲಿಂದ ಸಾಮಾನು ತಗೊಂಡು ರೈಲ್ವೆ ಸ್ಟೇಷನ್ಗೆ ಬಂದರೆ ರೈಲ್ವೆ ಸ್ಟೇಷನಿಂದ ನಮ್ಮನ್ನ ಟ್ರೈನಲ್ಲಿ ಹೊತ್ಕೊಂಡು ಹೋದ್ರೆ ಬ್ಯಾಂಕ್ ತಪ್ಪ ವಾಲ್ಗಳು ಅವೆಲ್ಲ 300-200 ಬಾಡಿಗೆ ಜಾಸ್ತಿ ತರ್ತಾರೆ ಅಂತ ನಾವೇ ಆ ಕಡೆ ಎಲ್ಲ ಕಳೆದು ಸಿಟ್ಟು ದೂರ ಹೋಗಿ ಇಟ್ಕೊಳ್ಳೋದು. ಸಿಸ್ಟರ್ ಇಲ್ಲಿ ನಿಂತಿದೆ ಅಂತ ನಾವು ನಿಂತಿರೋ ಹಂಗೆ ಹಾಕೊಂಡು ಬರ್ತಿದ್ದು. ಆದರೆ ನಿಜಕ್ಕೂ ಹೇಳಬೇಕು ಅಂದರೆ ನಾನು ಇವತ್ತು ಒಳ್ಳೆ ಎತ್ತೋಗೋದು ಅದು ಅವ್ರ ಸಪೋರ್ಟ್. ಅವ್ರು ಹೇಗಿರ್ತಾರೋ ಹಾಗೆ ಅವರು ನಮಗೆ ಗುರುಗಳಿರ್ತಾರೆ, ನನಗೂ ಗುರುಗಳೇ. ಯಾರು ನಮ್ಮ ಸಣ್ಣ ಸಹಾಯ ಮಾರ್ಗದರ್ಶನ ಮಾಡ್ತಾರೆ ಅವರೆಲ್ಲ ನಮಗೆ ಗುರುಗಳು. ನನಗೆ ಇವತ್ತು ತುಂಬ ಸಂತೋಷ ಆಗಿದೆ ಅಂದರೆ ಎಲ್ಲ ಮಕ್ಕಳುಗಳು ಇವತ್ತು ನಾನೇನಾಗಿದ್ದೀನಿ ಅಂತ ನೀವೆಲ್ಲ ಹೇಳ್ತಾ ಇದ್ದೀರ. ಅವತ್ತೇನೋ ಆಗಿದ್ರಿ ಇವತ್ತೇನೋ ಆಗಿದ್ದೀರ. ನೀವು ಆ ಥರ ಇರ್ತಿದ್ರ ಅವತ್ತೆಲ್ಲ 2 ಜಡೆ, ಇವತ್ತೆಲ್ಲ ಜಡೆ ಹೂ ಹಾಕ್ಸಿದ್ರೆ ಯಾಕೆ ಆಗಿಲ್ಲ ಅಂತ ಕೇಳ್ತಿದ್ವಿ ನಾವು. ನನ್ನ ಮಕ್ಕಳಿಗೆ ಅಷ್ಟೇ ಅವ್ರು ಇದರ ನಾವು ಸ್ವಲ್ಪ ಈಗ ನೆನಪಾಗ್ತದೆ. ಕೈ ಶರ್ಟ್ ಸಣ್ಣ ಮಕ್ಕಳು ಅವಾಗ ಭಾಳ ಬರ್ತಾರೆ. ಅವ್ರಿಗೆ ಕಷ್ಟ ಆದರೆ ಅದೇ ಇಲ್ಲ ಇವತ್ತು. ನಿಮಗೆ ದುಡಿಮೆ ಮಾರ್ಗ ಇವತ್ತು ಸಿಕ್ಕಿದೆ, ನಿಮಗೆ ಗುರಿ ಸಿಕ್ಕಿದೆ, ಇವೆಲ್ಲ ಒಂದು ಆಯ್ಕೆ ಮಾಡ್ಕೊಂಡಿದ್ರೆ ತುಂಬ ಸಂತೋಷ ಆಗ್ತದೆ. ನಮಗೂ ಹೃದಯ ತುಂಬಿ ಬರ್ತಾ ಇದೆ. ಏನು ಮಾತಾಡೋದು ಗೊತ್ತಿಲ್ಲ. ಇವತ್ತೆಲ್ಲ ನೀವು ಸೇರ್ಕೊಂಡಿದ್ದೀರ, ಇದು ತುಂಬ
ತುಂಬಾ ತುಂಬಾ ಅತ್ಯಮೂಲ್ಯವಾದ ಯಾರ್ಯಾರೆಲ್ಲ ಸೇರ್ಕೊಂಡಿದ್ದೀರ ನೀವೆಲ್ಲ ಭಾಗ್ಯವಂತರು ಏನೇ ಸಹಕಾರ ಬೇಕಂದ್ರೆ ನಾವು ಯಾವಾಗಲೂ ನಾವು ಇದೀವಿ ಸದಾ ಸಿದ್ಧ ನಿಮಗೆ ಉಳ್ಕೊಂಡಿದ್ದೀನಿ ಎಂದು ಸಹಿತ ನಾನು ಇವತ್ತು ನಾನು ಬದುಕಿದ್ದೀನಿ ಎಂದು ಕಾರಣ ನೀವೆಲ್ಲರೂ ಕಾರಣ. ನನಗೆ ಸ್ಕೂಲೇ ಸ್ವರ್ಗ ಆಗಿತ್ತು. ಇವತ್ತು ನಿಜಕ್ಕೂ ಹೇಳೋದಾದ್ರೆ ಇವತ್ತೇ ನಷ್ಟ. ಸ್ಕೂಲು ಸ್ವರ್ಗ. ಅಲ್ಲಿ ಕೆಲಸ ಮಾಡ್ತಿದ್ವು, ನಮಗೆ ಏನಕ್ಕೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ದುಡ್ಡು ಆಸೆ ಪಡ್ತಿರ್ಲಿಲ್ಲ. ನಾವು ಮಕ್ಕಳು ಕಲಿಸ್ಬೇಕು, ಏನಾದ್ರು ಮಾಡಬೇಕು ಅಂತ ಸೇರಿಸ್ಕೊಂಡು ಮಾಡ್ತಿದ್ವು. ನಿಮ್ಮ ಬ್ಯಾಚ್ ಅಂತೂ ನಿಜಕ್ಕೂ ಹೇಳ್ಬೇಕಾದ್ರೆ ನನ್ನ ಇಷ್ಟು ವರ್ಷದ ಸರ್ವಿಸಲ್ಲಿ ನಿಮ್ಮ ಬ್ಯಾಚ್ ಸೂಪರ್ ಬ್ಯಾಚ್. ಎಲ್ಲದಕ್ಕೂ ಉಪಯೋಗ. ಒಂದೇ ಒಂದು ವಿಷಯ ಹೇಳ್ತೀನಿ, ನನ್ನ ಆಸ್ತಿ ನೀವೆಲ್ಲ ನನ್ನ ಆಸ್ತಿ. ನನಗೆ ಈ 3 ವರ್ಷದಿಂದ 3 ವರ್ಷ ಆದ್ಮೇಲೆ 1 ವರ್ಷ ಆದ್ಮೇಲೆ ನನಗೆ ಹಳ್ಳಿ ಆದ್ಮೇಲೆ ಆಪರೇಷನ್ಸ್ ಇದ್ದಾಗ ಹಾಸ್ಪಿಟಲ್ ಆಪರೇಷನ್ ಹೋಗು ಮಾತಾಡೋದು ಸೇರ್ಬಿಟ್ರು ಮಕ್ಕಳು ನಾನು ಕರ್ಕೊಂಡೋದ್ರು ಆಪರೇಷನ್ ಬಂದಾಗ ಅಲ್ಲಿ ಡಾಕ್ಟ್ರು ಮಲಗಿಸಿದ ಸುಮ್ಮನೆ ನನಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಯಾಕಂದರೆ ಇದು ತಪ್ಪು ನಂಗೆ ಗೊತ್ತಿಲ್ಲ. ಆಮೇಲೆ ನೋಡ್ತೀನಿ ನನ್ನ ಅಲ್ಲೊಂದು ರೂಮಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಹಾಕಿದಾಗ ಬಂದಿದ್ದ ಆಮೇಲೆ ಅಷ್ಟಕ್ಕೆ ಒಬ್ಬರು ನರ್ಸ್ ಬಂದರು. ಆಪರೇಷನ್ ಆಗಿದೆಯೋ ಏನೋ ಗೊತ್ತೇ ಇಲ್ಲ. ನಾನು ಸುಮ್ಮನೆ ಇದ್ದೀನಿ, ಏನು ಗೊತ್ತಾಗ್ತಿಲ್ಲ, ನೋವಿಲ್ಲ ಇದ್ದೀನಿ. ನರ್ಸ್ ಬಂದು ಸರ್ ಯಾವ ನಿಮ್ಮದು ನಮ್ಮದು ತಿಪ್ಟೂರು ಮಾಡ್ತೇವೆ ಸರ್. ನಂದು ತಿಪ್ಟೂರಲ್ಲೇ ಸರ್. ಹೌದಾ, ಎಲ್ಲಿರೋದು ನಾನು ಇವತ್ತು ತಿಪ್ಟೂರಲ್ಲಿ ಆಸ್ಪತ್ರೆ ಹಿಂಭಾಗ ಸರ್. ಹೌದಾ, ಆಸ್ಪತ್ರೆ ಯಾರು ಮಗಳಮ್ಮ? ನಮ್ಮ ತಂದೆ ಹಿಂಗೆ ಸರ್, ತಂದೆ ಇದರಲ್ಲಿ ಕೆಲಸ್ತಾ ಇದ್ದೀನಿ. ನೀನೆಲ್ಲ ಓದಿದ್ದೆಲ್ಲ ಮಾಡ್ತೀನಿ ಇಷ್ಟೆಲ್ಲ ಮೇಯಿಸ್ತೀನಿ ಸರ್. ನಾನು ಆಪರೇಷನ್ನಾಗಿ ಮಲಗಿದ್ದೀನಿ, ಆ ಹುಡುಗಿ ಇಷ್ಟೆಲ್ಲ ಮೇಯಿಸಿ ನನಗೆ ಒಂಥರ ಧೈರ್ಯ ಬಂತು. ನನಗೂ ಅವಾಗೊಂದು ಏನೋ ಒಂಥರ ಧೈರ್ಯ. ಇಷ್ಟೆಲ್ಲ ಮೇಯಿಸಲ್ಲ. ನಿನ್ನ ಹೆಸರೇನಮ್ಮ? ಜಮುನಾ ಅಂತ ಸರ್. ಹೌದಾ ಸರ್, ನಾನು ಇದ್ದಲ್ಲ ಸರ್. ನೀವು ಯಾರು? ನಾನು ಹರೀಶ್ ಸರ್. ಹಾಂ, ಹರೀಶ್ ಸರ್ ಸರ್ ನೀವು? ಅಯ್ಯೋ ಸರ್, ನಾನು ನಿಮ್ಮ ಸ್ಟೂಡೆಂಟ್ ಸರ್. ಹುಡುಗಿ ನಾನು ನಿಮ್ಮ ಸ್ಟೂಡೆಂಟ್ ಸರ್. ಆಮೇಲೆ ನನ್ನ ಕರ್ಕೊಂಡೋಗಿ ಬೇರೆ ಕಾಲೇಜಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ನಾನು ಏನು ಸಂಪಾದನೆ ಮಾಡದೇ ಇದ್ರೂ ಒಂದು ಮಗು ನಮಗೆ ಒಂದು ಲೋಟ ನೀರು ಕೊಡೋಂಥವ್ರು ಸಿಕ್ಕಿದ್ರಲ್ಲ, ಒಂದು ಹೊತ್ತು ಊಟ ಕೊಡೋಂಥವ್ರು ಸಿಕ್ಕಿದ್ರಲ್ಲ. ಅಲ್ಲ ಭಗವಂತ ಎಲ್ಲ ಕೊಟ್ಟಿರ್ತಾರೆ. ಮನುಷ್ಯ ಕಳ್ತನ ಮಾಡಬೇಕು. ಯಾವಾಗ ದುಡ್ಕೊಂಡು ತಿನ್ನೋ ಶಕ್ತಿ ಇದೆ, ಆದರೆ ಆ ಶಕ್ತಿ ಕೊಟ್ಟಿದ್ರೆ ಎಲ್ಲ ಇದೆ. ನಮ್ಗೆ ಅಂಗವಿಕಲತೆ ಇಲ್ಲ, ಆದರೆ ಆ ಟೈಮಲ್ಲಿ ಶಕ್ತಿಗೆ ಒಂಚೂರು ಅನ್ನ ಬೇಕು. ಅವಾಗ ಕಳ್ತನ ಮಾಡೋದು ತಪ್ಪಿಲ್ಲ. ಅದಿದ್ದು ಕೊಟ್ಟಿದ್ದು ಬೇರೆಯವ್ರು ತಿನ್ನೋ ನಾವು ಕಿತ್ಕೋತೀವಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮನ್ನ ಒಳ್ಳೆ ಬುನಾದಿ ಹಾಕ್ಬಿಟ್ಟಿದ್ದಾರೆ ಅವ್ರ ಸಿಸ್ಟರು. ನಾನು ಅಲ್ಲಿಗೆ ಗುರು ಶಿಕ್ಷಕ ಅನ್ನೋದಕ್ಕಿಂತ ನಾನು ಒಂದು ಸ್ಟೂಡೆಂಟೇ. ಕಲಾಮಿ ಸ್ಕೂಲಲ್ಲಿ ನಾನು ಸ್ಟೂಡೆಂಟೇ. ಆ ಸಿಸ್ಟರ್ ಕರೆಸ್ಪಾಂಡೆಂಟ್ ಸಿಸ್ಟರ್ ಅಂತ ಈಗ ಕರೆಸ್ಪೋಂಡಿದ್ದಾರೆ ಅವರು. ನಾನು ಇಂಗ್ಲೀಷ್ ಮೀಡಿಯದಲ್ಲಿ ಓಡಾಡುವಾಗ ಕಪ್ಪೆ ಕೂಗಿದ್ರು 7ನೇ ಕ್ಲಾಸ್ ಅನ್ಸ್ಬಿಟ್ಟು ಕಪ್ಪೆ ಜಿಲ್ಲೆ ನನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು. ಅಷ್ಟೇ ಬಿಡ್ತಾರೆ, ನಾನು ನಿಂತ್ಕೊಂಡು. ಹಾಗೆ ಸ್ಟೆಲ್ಲಾ ಸ್ಕೂಲಲ್ಲಿ ನೀರು ಬೆಳೆದಂಥ ಮಕ್ಕಳು ಅತಿಯಾದ ಚೆನ್ನಾಗಿ ಒಳ್ಳೆಯ ಸಂಪಾದನೆ ಮಾಡಿ ಫಾರಿನಲ್ಲಿ ಎಲ್ಲ ಕಡೆಯಲ್ಲೂ ಇದ್ದಾರೆ. ಆದರೆ ನೀವು ಕನ್ನಡದಲ್ಲಿ ಓದಿ ಮಕ್ಕಳು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ಅಂದರೆ ನಿಜಕ್ಕೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಿಜವಾಗ್ಲೂ ನಾನು ನಿಮ್ಮನ್ನು ಹೆಮ್ಮೆ ಪಡ್ತೀರಿ. ಆದರೆ ನಿಮ್ಮ ಸ್ನೇಹ ಹೀಗೆ ಇರಬೇಕು. ನಾನು ಮೀನ್ಸ್ ವೇಣು ನನಗೆ ರೇಣು ಅಂತ ಸೇವ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನಾನ ಮೀನ್ಸ್ ಭಾಗ್ಯ ಅಂತ. ಮೊನ್ನೆ ನಾನ ಮೀನ್ಸ್ ಅನುಪಮ. ನಾವು ಶಿವಮೊಗ್ಗಕ್ಕೆ ಹೋದಲ್ವಾ, ಅದೊಂದು ಕಥೆ ಆಯ್ತು. ಈಗ ಇನ್ನೊಬ್ರು ಯಾರು ಒಂದು 5-6 ಸ್ಟೂಡೆಂಟ್ಸ್ ಫೋನ್ ಮಾಡಿದ್ರು ನನಗೆ. ಆ ಸ್ಟೂಡೆಂಟ್ಸ್ ಫೋನ್ ಮಾಡಿದಾಗ ನಿಜವಾಗಿ ನನಗೆ ಸಂತೋಷವಾಯಿತು. ದೇವ್ರೆ ಮೀನ್ಸ್ ನಾನು ಮೀನ್ಸ್ ಓಲ್ಡ್ ಅಲ್ಲ, ಈಗ ಇಲ್ಲಿ ಓಲ್ಡು ನಾವು ನೀವು ಏನು ಗೋಲ್ಡ್ ಇಸ್ ಗೋಲ್ಡ್ ಅಂತಾರೆ. ನಾವು ಓಲ್ಡ್ ಇರೋದ್ರಿಂದ ನೀವು ಗೋಲ್ಡ್ ಆಗಿದ್ದೀರಾ ಅಲ್ವಾ? ನಾನು ಓಲ್ಡು, ನೀವು ಗೋಲ್ಡು. ಆಮೇಲೆ ಒಂದು 2 ನಿಮಿಷ ಮಾತಾಡ್ಬೋದಲ್ಲ. ಒಬ್ಬ ಮನುಷ್ಯ ಒಂದು ಮರ ನೋಡಿದ್ರೆ ಆ ಮರದ ಮೇಲ್ಗಡೆ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಎಲ್ಲ ಸ್ಟ್ರೈಟ್ ಆಗಿದೆ, ಎಷ್ಟು ಚೆನ್ನಾಗಿ ಫ್ಲವರ್ಸ್ ಬಂದಿದೆ, ಎಷ್ಟು ಚೆನ್ನಾಗಿ ಫ್ರೂಟ್ಸ್ ಎಲ್ಲ ಬಂದಿದಲ್ವಾ ಅಂತ ಮರ ನೋಡ್ತಾರೆ. ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ಆ ಬೇರು ಸರಿ ಇರೋದ್ರಿಂದ ಆ ಬ್ರಾಂಚಸ್ ಎಲ್ಲ ಚೆನ್ನಾಗಿದೆ, ಆ ಫ್ರೂಟ್ಸ್ ಬರ್ತಾ ಇದೆ ಅನ್ನೋದನ್ನ ಯಾರು ಅಷ್ಟು ಗಮನಿಸಲ್ಲ. ಆದ್ರೆ ಆ ಬೇರನ್ನ ಕಂಡಿಡ್ದು ನೀವು ಇವತ್ತು ನಮ್ಮನ್ನ ಕರೆಸಿದವರು ನೀವು.
ನೀವು ಕಟ್ಟಿದ್ದೀರಾ. ಬೇರು ಇರೋದ್ರಿಂದ ನಾವು ಬ್ರಾಂಚಸ್ ಎಲ್ಲ ಆಗಿ ಫ್ರೂಟ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಅಂತ ನೀವು ತಿಳ್ಕೊಂಡು ನನ್ನ ಕಲಿಸಿದವರು ನೀವು. ಸೊ ಇದೊಂದು ನಾವು ಏನು ಬೇರು ಆಗಿರೋದ್ರಿಂದ, ಅದರ ಬೇರು ಗಟ್ಟಿ ಇರೋದ್ರಿಂದ ನೀವೆಲ್ಲ ಚೆನ್ನಾಗಿ ಒಳ್ಳೆ ಬ್ರಾಂಚಸ್ ಆಗಿ ಫ್ರೂಟ್ಫುಲ್ ಆಗಿ ಒಳ್ಳೆ ಹಣ್ಣುಗಳನ್ನ ಕೊಡ್ತಾ ಇದ್ದೀರಾ, ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಟ್ ಮಿಲನ, ಸಮ್ಮಿಲನ, ಗುರುವಂದನ ಮತ್ತೆ ಸ್ನೇಹಿತರ ಪುನರ್ಮಿಲನ, ಇದೊಂದು ಸಂತೋಷದ ಒಂದು ಸಂಭ್ರಮದ ಒಂದು ಕಾರ್ಯಾಚರಣೆ ನೀವು ಹಮ್ಮಿಕೊಂಡಿರೋದು. ನಿಜವಾಗಿ ಇನ್ನು ಮುಂದೆ ನಾವು ಏನೋ ಎತ್ತೋ ಗೊತ್ತಿಲ್ಲ, ಎಲ್ಲರೂ 60 ಅರ್ಥ ಬರ್ತಾ ಇದ್ದೀವಿ. ಎಲ್ಲರೂ 60 ಹತ್ರ, ಎಲ್ಲರೂ 60 ನಾವು ಹತ್ರ ಬರ್ತಾ ಇದ್ದೀವಿ. ಮುಂದೆ ಏನು ಅಂತ ಗೊತ್ತಾಗ್ತಿಲ್ಲ. ಅದರಿಂದ ಇದೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಲ್ಲ, ನಿಜವಾಗಿ ಒಂದು ಸಂತೋಷ. ಮುಂದೆ ಏನೋ ಎತ್ತೋ ಗೊತ್ತಿಲ್ಲ. ಒಂದ್ 4-5 ಸ್ಟೂಡೆಂಟ್ಸ್ ಇಲ್ಲ ಅಂತ ಹೇಳ್ತಾರೆ. ನಿಜವಾಗಿ ಬೇಜಾರಾಯ್ತು. ಅದು ಯಾರು ಇಮಾನುವೆಲ್ ಅವನು ಸ್ಟೂಡೆಂಟ್ ಬರ್ತಿದ್ದ ನನ್ನ ಹತ್ರ ಅಲ್ವಾ, ನಿಜವಾಗಿ ಕೇಳಿಸ್ಕೊಂಡು ನನಗೆ ಶಾಕ್ ಆಗೋಯ್ತು. ಅಯ್ಯೋ ಇಮಾನುವೆಲ್ ಇಲ್ವಾ ಅಂತ. ಒಂದ್ 4-5 ಸ್ಟೂಡೆಂಟ್ಸ್ ಇಲ್ಲ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳು ಇಲ್ಲ ಅಂದ್ರೆ ನಮ್ಗೆ ನಿಜವಾಗಿ ಬೇಜಾರಾಗ್ತಾ ಇದೆ. ಸೊ ಈ ತರ ಅದರಿಂದ ಇದೊಂದು ಪ್ರೋಗ್ರಾಮ್ ನೀವು ಇಟ್ಕೊಂಡಿದ್ದೀರಾ. ಇದನ್ನ ಅಡ್ಮಿನ್ ಆಗಿ ಸುಮಾರು ಮಂದಿ ಇದ್ದೀರಾ. ಇದಕ್ಕೆ ಬ್ಯಾಕ್ ಅಲ್ಲಿ ಸುಮಾರು ಮಂದಿ ಎಫರ್ಟ್ ಹಾಕಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಇಷ್ಟು ಚೆನ್ನಾಗಿರೋ ಪ್ರೋಗ್ರಾಮ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲರಿಗೂ ಧನ್ಯವಾದಗಳು. ನಮ್ಮನ್ನ ಬೇರೆ ಬೇರೆ ಊರಿಂದ ಕರ್ಸಿದ್ದೀರಾ. ನನ್ನ ಕಾರಮಲಿ ಮಿಸ್ನ ನಾವು ಬೆಳಿಗ್ಗೆ 6 ಗಂಟೆಗೆನೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಯಾಕಂದ್ರೆ ನಿದ್ದೆ ಮಾಡ್ಬಿಟ್ರೆ ಬರಕ್ಕಾಗಲ್ಲ, ಬಸ್ ತಪ್ಪೋಗುತ್ತೆ, ಇಲ್ಲಿ ಬಂದಾಗ ಲೇಟ್ ಆಗ್ಬಿಡುತ್ತೆ ಅಂತ 4 ಗಂಟೆಗಿನ ಎದ್ದು ಎಲ್ಲ ನಮ್ಮ ಕೆಲಸಗಳನ್ನ ಮಾಡಿ 6 ಗಂಟೆಗೆ ಬಸ್ ಇದ್ದು ಓಡಿ ಬಂದಿದ್ದೀವಿ. ಇದಕ್ಕೆಲ್ಲ ಕಾರಣ ನೀವು. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಹಂಗೆ ರೀ ಹಂಗೆ ರೀ ಎಲ್ಲ ಇಲ್ಲಿ ನೋಡಿ. ಹಂಗೆ ರೀ ಹಂಗೆ ರೀ ಹಂಗೆ ರೀ ಹಂಗೆ ರೀ ಓಕೆ. ಅಷ್ಟು ಮನ ತುಂಬಿದೆ. ತುಂಬಾ ಹೃದಯಪೂರ್ವಕ ಆದಂತ ವಂದನೆಗಳು. ದೇವರು ನಿಮ್ಮನ್ನ ಇನ್ನು ಜನರಸ್ ಮಾಡಿ ಇನ್ನು ಹೆಚ್ಚಾಗಿ ಕೊಡುವಂತಹ ಒಂದು ಭಾಗ್ಯವನ್ನ ನಿಮಗೆ ಕೊಡ್ಲಿ. ಬರೀ ಹಣನೇ ಅಲ್ಲ, ನಮ್ಮ ಭಾವನೆ, ನಮ್ಮ ಜೀವನ, ನಮ್ಮ ಮನಸ್ಸು, ನಮ್ಮ ಹೃದಯ, ಇದು ತುಂಬಾ ಮುಖ್ಯ. ಅದು ಇದ್ದವನೇ ಸಿರಿವಂತ. ಹಣ ಇದ್ದವರಲ್ಲ. ಹಣ ಇದ್ದವರು ಅವರು ಒಂದು ರೀತಿಲಿ ಸಿರಿವಂತರು. ಅವರು ಈ ಭೂಲೋಕದಲ್ಲಿ ನಮಗೆ ನಿಜವಾಗ್ಲೂ ಸಂತೋಷವನ್ನು ಬೇರೆಯವರಿಗೆ ಕೊಡದೆ ಸಂತೋಷ ಅಂತ ನೆನೆಸ್ಕೊಂಡಾಗ ಅಂತಹ ಒಂದು ಸಾಹುಕಾರಿಕೆ ಇದೆಯಲ್ಲ, ಅದನ್ನ ಯಾರು ತೆಗೆದುಕೊಳ್ಳಕ್ಕೂ ಆಗಲ್ಲ, ಯಾರು ಕೊಡ್ಲಿಕ್ಕೂ ಆಗಲ್ಲ. ಆದ್ದರಿಂದ ಇದನ್ನ ಇವತ್ತು ನೀವು ಬೆಳೆಸಿದ್ದೀರಾ ಅಂತ ತೋರಿಸಿದ್ದೀರಾ. ನಿಜವಾಗ್ಲೂ ನಮ್ಮ ಗುರುಗಳು ನಿಮಗೆ ನೀಡಿದಂತಹ ದಾನದಲ್ಲಿ, ವಿದ್ಯಾದಾನದಲ್ಲಿ ನಮಗೆಲ್ಲರಿಗೂ ತುಂಬಾ ಹೃದಯ ತುಂಬಿ ಬರ್ತಾ ಇದೆ. ತುಂಬಾ ಸಂತೋಷ ಆಯ್ತು. ತುಂಬಾ ಥ್ಯಾಂಕ್ಸ್. ಹೀಗೆ ನೀವು ಬೆಳೀರಿ, ಹಾಗೂ ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ಸಮಾಜವನ್ನ ಬೆಳೆಸಿ ನಿಜವಾದ ಸತ್ಪ್ರಜೆಗಳನ್ನ ಮಾಡಿ, ದೇವರ ಭಯಭಕ್ತಿಯಲ್ಲಿ ನಡೆಸಿ, ಪ್ರಪಂಚದಲ್ಲಿ, ದೇಶದಲ್ಲಿ, ಮನೆಯಲ್ಲಿ, ನಮ್ಮ ಮನಗಳಲ್ಲಿ ಮತ್ತೆ ಪ್ರತಿಯೊಬ್ಬರೂ ಕೂಡ ಸುಖ, ಸಂತೋಷ, ನೆಮ್ಮದಿ, ತೃಪ್ತಿಯಿಂದ ಬಾಳುವಂತ ಜೀವನವನ್ನ ನೀವು ಅಳವಡಿಸ್ಕೊಂಡ್ರೆ ಗ್ರೇಟ್. ಸೊ ಅದನ್ನ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದರಿಂದ ಇವತ್ತು ನಮಗೆ ಇಷ್ಟೊಂದು ವಸ್ತುಗಳನ್ನ ಕೊಟ್ಟು, ಒಳ್ಳೆ ಊಟ ಕೊಟ್ಟು, ನಮಗೆ ಇಷ್ಟೊಂದು ಗುರುವಂದನೆ ಮಾಡಿರೋದು ಗ್ರೇಟ್. 1-2-3 ಕಡೆ ನಾನು ಹೋಗಿಲ್ಲ ಇನ್ನು, ಆದ್ರೆ ಅವ್ರದ್ದು ವಿಡಿಯೋಗಳನ್ನ ನೋಡಿದೆ. ಆ ರೀತಿನೇ ಬೇರೆ. ಅಂದ್ರೆ ನಿಮ್ಮಲ್ಲಿ ಒಂಥರ ಒಂದಾಗಿರುವಂತ ಮಕ್ಕಳು ಅನ್ನೋ ಭಾವನೆ ನಿಮ್ಗೆ, ವಿದ್ಯಾರ್ಥಿ ಅನ್ನೋ ಭಾವನೆನೇ ಬಂದಿಲ್ಲ ನಿಮ್ಗೆ. ನಾವು ತಾಯಂದಿರು, ಈ ಮಕ್ಕಳು. ಅದೇ ರೀತಿಯಲ್ಲಿ ನೀವು ಇಷ್ಟು 3-4 ಅವರ್ಸ್ ನಿಮ್ ಜೊತೆ ಇದ್ದು ನನಗೆ ಅದು ಅನುಭವ ಆಗಿದೆ. ನಮ್ಮೆಲ್ಲರಿಗೂ ಅದೇ ಅನುಭವ ಆಗಿದೆ. ಆದ್ದರಿಂದ ಇದನ್ನ ಎಲ್ಲ ಕಡೆನೂ ಹೋಗಿ ಕಡೆಲ್ಲ ಬೆಳೆಸ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಸದಾ ನೆಮ್ಮದಿ ಇರಲಿ, ಸಂತೋಷ ಇರಲಿ, ಸುಖ ಇರಲಿ. ಆವಾಗ ಹಣ ಇದು
ಏನು ಬೇರೆಯವರಿಂದ ಒಳ್ಳೊಳ್ಳೆ ಮಾತುಗಳು, ಒಳ್ಳೆಯ ಸಂಬಂಧಗಳೆಲ್ಲ ತಾನಾಗಿ ಅವರಿಗೆ ಸೆಕೆಂಡ್ರಿ, ಅವು ತಾನಾಗಿ ಬಂದ. ಆದ್ದರಿಂದ ಮಕ್ಕಳೇ, ನಿಮಗೆ ತುಂಬ ಹೃದಯದ ವಂದನೆಗಳು. ಚೆನ್ನಾಗಿರಿ, ಎಲ್ಲರೂ ಸುರಕ್ಷಿತವಾಗಿ ಮನೆ ಸೇರಿ ನಿಮ್ಮ ಮನೆಗಳಲ್ಲಿ ಇದನ್ನೆಲ್ಲ ಹಂಚ್ಕೊಳ್ಳಿ, ಸಂತೋಷವಾಗಿ ಸುಖವಾಗಿ. ಥ್ಯಾಂಕ್ ಯು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಆ ಸ್ಕೂಲಲ್ಲಿ ನಮ್ಗೆ ಕನ್ನಡ ಮೀಡಿಯಂಗೆ ಒಂದು ಶಕ್ತಿಯಿಂದ ಬಂದಿದ್ದೇನೆ ಆಕ್ಟಿವ್ಸ್ ಟೀಚರ್ ಬಂದ್ಮೇಲೆ. ಹೌದು, ನಮ್ಮನ್ನ ಐಡೆಂಟಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದೇನೆ ಆಕ್ಟಿವ್ಸ್ ಟೀಚರ್ ಬಂದ್ಮೇಲೆ. ಅವಾಗ ನಾವು ನಮ್ಮ ಆಕ್ಟಿವಿಟೀಸ್ ಅಂತ ಹೇಳಿ ಕನ್ನಡ ಮೀಡಿಯಂ ಅಲ್ಲೇ ಇಂಗ್ಲಿಷ್ ಮೀಡಿಯಂಗಿಂತ ಜಾಸ್ತಿ ಇರ್ತಿತ್ತು. ನಮ್ಮ ಸಿಸ್ಟರ್ ಬಂದ್ಮೇಲೆ ಅದು ಸಾಧ್ಯ ಆಗಿದೆ. ನನ್ಗೆ ಈಗಲೂ ನೆನಪಿದೆ, ನಾವು 1 to 4 ಹೋಗ್ಬೇಕಾದ್ರೆ ಬ್ಯಾಂಡ್ ಸೆಟ್ ಹತ್ರ ನಮ್ಮನ್ನು ಯಾರನ್ನೂ ಸೇರಿಸ್ತಿರ್ಲಿಲ್ಲ. ಅದೇ ಸಿಸ್ಟರ್ ಬಂದ್ಮೇಲೆ ನಮ್ಮ ಫುಲ್ ನಾವು ಸ್ಕೂಲಿಂದ ಆಚೆಗೆ ಹೋಗೋದಕ್ಕೆ ಯಾರನ್ನೂ ನಾವು ಇಂಗ್ಲಿಷ್ ಪ್ರತಿಯೊಂದಕ್ಕೂ ಆಗಲಿ ಫಂಕ್ಷನ್ ಆಗಲಿ ನಮ್ಮನ್ನೇ ಮುಂದೆ ಬಿಟ್ಟು ಕೆಲಸ ಮಾಡಿಸ್ತೀವಿ ನಮ್ಮ ಟೀಚರ್. ಅದಕ್ಕೆ ನಾವು ಎಷ್ಟು ಕೃತಜ್ಞತೆಯಿಂದ ಇದ್ರು ಸಾಕು. ಥ್ಯಾಂಕ್ ಯು ಸಿಸ್ಟರ್. ಕೂಡ ಹೈಲೈಟ್ಸ್ ಮಾಡ್ತಾ ಇದ್ವಿ ನಾವು. ಒಂದು ಯಾವ ಫಂಕ್ಷನ್ ಅವ್ರಿಗಿಂತ ಕೀಳು ಅಂತ ಮಾಡ್ತಾ ಇರ್ಲಿಲ್ಲ ನಾವು. ಯಾವುದೇ ಒಂದು ಪ್ರೋಗ್ರಾಮ್ ಸ್ವಲ್ಪ ಶಕ್ತಿ ಅಂತ ಹೇಳಿ ಸ್ಟಾರ್ಟ್ ಆಗಿದ್ದಾರೆ. ಹಿಂದುಳಿಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ನೀವು ಹಿಂದುಳಿಬಾರ್ದು, ನಿಮ್ಗೆ ಹೆಚ್ಚಿನ ಆಪರ್ಚುನಿಟಿ ಸಿಗ್ಬೇಕು, ಅವಕಾಶಗಳು ಸಿಗ್ಬೇಕು ಅನ್ನೋದ್ರಿಂದ ಆಮೇಲೆ ನಿಮ್ಮ ಭಾಗದಲ್ಲೇ ಜಾಸ್ತಿ ಅವಕಾಶ ಸಿಗ್ಲಿಲ್ಲ ಅಂದ್ರೆ ನಮ್ಮ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಏನು ಕಡಿಮೆ ಇಲ್ಲ ಅನ್ನೋದನ್ನ ನಾವ್ ಎತ್ತಿ ತೋರಿಸ್ತಾ ಇದ್ದೀವಿ. ನಮ್ಮ ಮಕ್ಳು ಅಷ್ಟೇ ಸಪೋರ್ಟ್ ಆಗಿದೆ. ನಾಟಕ ಆಗ್ಲಿ, ಡ್ಯಾನ್ಸ್ ಪ್ರೋಗ್ರಾಮ್ ಆಗ್ಲಿ, ಪ್ರತಿಯೊಂದಕ್ಕೂ ಎಲ್ಲಾನು ಮಾಡ್ತೀವಿ. ಏನು ಕೇರ್ ಮಾಡ್ತಾ ಇರಲಿಲ್ಲ. ಸರ್, ಎವ್ರಿ ಚಿಲ್ಡ್ರನ್ಸ್ ಡೇಗೆ ತೆರೆಸಾ ಮಿಸ್ ಅರೇಂಜ್ ಮಾಡಿಸೋದು ಒಂದು ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಒಂದು ಟೀಚರ್ ಕೊಟ್ಟಿದ್ದೀವಿ. ಚಿಲ್ಡ್ರನ್ಸ್ ಡೇಗೆ ಟೀಚರ್ಸ್ ಕಾಲೇಜ್ ಆಮೇಲೆ ಕ್ರಿಸ್ಮಸ್ಗೆ ಆಮೇಲೆ ಎವ್ರಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಗ್ರೌಂಡ್ಗೆ ಹೋಗ್ತಾ ಇದ್ವಿ. ಡ್ಯಾನ್ಸ್ ಎಲ್ಲ ಮ್ಯಾಚ್ ಎಲ್ಲ ಟೈಮಲ್ಲಿ ಹೆಂಗಾಗಿತ್ತು ಅಂದ್ರೆ ಸ್ಟಡಾಮಿಸ್ ಬಂದಿದೆ ಅಂದ್ರೆ ಒಂದು ಅವ್ರಿಗೆಲ್ಲರಿಗೂ ಭಯ. ಆ ಟೈಮಲ್ಲಿ ಇತ್ತು. ಸಲಾಮಿ ಸ್ಕೂಲ್ ಎಲ್ಲ ಉಳಿತಾ ಇರ್ತೀವಿ. ಮುಂಚೆ ನಮ್ದೇ ಸಲಾಮಿ ಸ್ಕೂಲ್ ಇರೋದು. ಈಗ ಯಾವ್ದೊಂದು ಇಂಡಿಪೆಂಡೆನ್ಸ್ ಡೇ ಹೋದ್ರೆ ಸಲಾಮಿ ಸ್ಕೂಲ್ ಬಂದೈತಾ ಅಂತ ಯೋಚನೆ ಮಾಡೋಣ. ಕನ್ನಡ ಮೀಡಿಯಂ ಯಾರು ಆನ್ಸರ್ ಮಾಡ್ತಿಲ್ಲ. ಅದೇ ಒಂದು ಬೇಜಾರು ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಕನ್ನಡ ಮೀಡಿಯಂ ಅಷ್ಟು ಚೆನ್ನಾಗಿ ಎಲ್ಲಾನು ಎಷ್ಟೊಂದು ವಿದ್ಯಾರ್ಥಿಗಳನ್ನ ಒಂದು ಸಮಾಜ ಕೊಟ್ಟೈತೆ. ಆದ್ರೆ ಇನ್ನು 2 ವರ್ಷದಲ್ಲಿ ಕನ್ನಡ ಮೀಡಿಯಂ ಕ್ಲೋಸ್ ಮಾಡ್ತಾರೆ. ತುಂಬಾ ಬೇಜಾರು. ಅದು ಏನು ಮಾಡೋಕ್ಕಾಗಲ್ಲ. ಅಪ್ಡೇಟ್ ಆಗಲೇಬೇಕು. ಕಲಿಬೇಕು ಅಂದ್ರೆ ಅಭಿವೃದ್ಧಿ ಬೇಡ. ನಮ್ಮ ಕನ್ನಡ ಓಪನ್ ತಗೋಬೇಕಾದ್ರೆ 3 ಇಂದಾಗ ಅವಾಗ ಗ್ಯಾಸ್ ಮಾಡ್ತಾರೆ. ಆಮೇಲೆ ಉಳಿದು ಈಗ ಹೇಳಿ ಸರ್. ಒಂಚೂರು ಹಿಂಗೆ ಬಂದ್ಬಿಡ್ರಿ, ವಿಡಿಯೋ ಮಾಡ್ಬಿಡ್ತೀನಿ. ಎಲ್ಲ ಹಿಂಗೆ ಬಂದ್ಬಿಡ್ರಿ. ಆಮೇಲೆ ಅಲ್ಲೇ ಬಂದ್ಬಿಡ್ರಿ, ನನಗೆ ಈಸಿ ಆಗುತ್ತೆ. Attention! Student, please. Attention! ಹಿಂದಿ ಪೀರಿಯಡ್ ಅಲ್ಲಿ ಎಂಟ್ರಿ ಹಂಗ ತೋರ್ಸು. ಫಸ್ಟ್ ಬರ್ತಿದ್ದಾಗೆ ನನ್ನ ಪಕ್ಕನೇ ಕೂತ್ಕೊಂಡ್ರು ಅಂತ. ಅಲ್ಲಿಗೆ ನಾಟಕ ತಂದಿಲ್ಲ ಅವಾಗಲೇ. ನೋಡಿ, ಈಗಲೂ ಜನಸಾಂದ್ರತೆ ಆ ಕಡೆನೇ. ನಾವಿಲ್ಲಿ ಕೆಲಸ ಮಾಡಬಾರ್ದು ಅಂತ ಕೇಳ್ಕೊತೀವಿ. 5ನೇ ಕ್ಲಾಸಿಗೆ ಹಿಂದಿ ಸ್ಟಾರ್ಟ್ ಆಗಿತ್ತು.
ಯಾರಿಗೆ ಜ್ಞಾಪಕ ಇದೆ? ಎಲ್ಲರಿಗೂ ಜ್ಞಾಪಕ ಇದೆ. ನಮ್ಗಿನ್ನ ಅವಾಗ ಬೋರ್ಡ್ ಮೇಲೆ ಅಪ್ಪ ಅಮ್ಮ ಎಲ್ಲ ಬರ್ತಿದ್ರು. ನಮ್ಗೆ ಅದೇನು ಅಂತಾನು ಗೊತ್ತಿಲ್ಲ. ಇವ್ನು ಬಂದ ಯಾರು ಹಿಂದಿ ತಗೊಂಡಿದ್ದವ? ಮಾರ್ಕೆಟ್ ಮಿಸ್ ಯಾರೋ ಒಟ್ಟಲ್ಲಿ ಹಿಂದಿ ಕ್ಲಾಸ್ ಜೋರಾಗಿ ಹೇಳ್ತಾ ಅಂತೆ ಯಪ್ಪ. ಆಮೇಲೆ ಸಾಯಂಕಾಲ ನನ್ನ ಮಕ್ಕಳೇ ತಗೊಂಡ್ಬಂದು ಕೂರ್ಸಿದ್ರು ನಿಂಗೆ ಮಾಡಿ ಫುಲ್ ಹಿಂದಿ ನಮಗೆ ಯಾರೋ ಗೊತ್ತಿಲ್ಲ ಅವಾಗ. ಅವತ್ತೇ ಕ್ಲಾಸ್ ಸ್ಟಾರ್ಟ್ ಆಗಿದ್ದು, ಅವತ್ತೇ ಹಿಂದಿ ಪೀರಿಯಡ್ ಬಂದಿದ್ದು ನೀನೊಬ್ನೇ. ಮಧ್ಯಾಹ್ನ ಫಸ್ಟ್ ಒಂದು ಹಳ್ಳಿ ಸ್ಕೂಲ್ ಹೋಗಿದ್ವಿ. ಸೊ ನಾನು ರಾಕಿ ಎಲ್ಲಾದ್ರೂ ನನ್ನ ಜೊತೆ ರಾಕಿ ಯಾವಾಗಲೂ ಇರ್ತಾನೆ. ಅವನ್ನೆಲ್ಲರೂ ಕನ್ನಡ ಹೋಗ್ತಾನೆ ಎಲ್ಲಾದ್ರೂ. ಆಮೇಲೆ ರಘು, ಇನ್ನೊಬ್ರು ಯಾರು ಇದ್ರಲ್ಲ, ಯಾರು ರಘು ಎಲ್ಲ ಇನ್ನೊಬ್ಬ ಬಂದಿದ್ರು. ನಾವು ಹೋಗ್ತಿದ್ವಿ ಹಳೆ ಸ್ಕೂಲಿಂದ. ಸೊ ಬಂದ್ವಿ. ಆಕ್ಚುಲಿ ಫಸ್ಟ್ ಯಾರು ಏನೋ ಲೀಡರ್ ಅಂತ ಕ್ಲಾಸ್ ಲೀಡರ್ ಅಂತ ಕರೆದ್ರು. ಫಸ್ಟ್ ಹೆಸರು ಬರ್ದಿದ್ದು ಏನ್ ಗೊತ್ತಾ, ಒಳ್ಳೆ ಜಲಸ್ಸು. ಇವ್ರಿಗಿಂತ ಸ್ಟ್ರಾಂಗ್ ಆಗಿರೋ ಯಾರು ಬಂದ್ಬಿಟ್ರೆ ಇವ್ರು ಅವ್ರ ಹೆಸರು ಫಸ್ಟ್ ಬರೆಯೋರು ಬೋರ್ಡ್ ಮೇಲೆ. ಎಲ್ಲರೂ ಕೇಳಿ ಫಸ್ಟ್ ಅವಳೇ ಬೈತಿದ್ರು, ನಾವೇ ಜಲಸ್ ಬರುತ್ತೆ ಅಂತ. ನಾನು ನೋಡಿದೆ ಇವ್ರಿಗಿಂತ ಸ್ಟ್ರಾಂಗ್ ಆಗಿ ಯಾರಿದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ಏನ್ ಮಾಡಿದೆ, ಈಗ ವೆಂಕಟೇಶನ್ ರಾಕಿ ಹೇಳಿ ನಾಳೆ ವೆಂಕಟೇಶ ಏನಾದ್ರು ಮೇಡಮ್ ಫ್ರೆಂಡ್ ಬೇಡ, ಇವಾಗ ಆಪೋಸಿಟ್ ಆಗಿ ಜಗಳಾಡಿಸ್ಬೇಕು ಅಂತ. ಸೊ ಅದು ಅವ್ರಿಗೂ ಗೊತ್ತು. ಆಮೇಲೆ ಅದೇನೋ ಎಲೆಕ್ಷನ್ ಏನೋ ಆಗ್ತಿತ್ತು. ಎಲೆಕ್ಷನ್ ಅದೇ ಟೈಮಲ್ಲಿ ಅದೇನೋ ಎಲ್ಲ ಕೈ ಏನೋ ಹಿಂಗೆ ಎಕ್ಸ್ತಿದ್ರು. 3 ಜನಕ್ಕೆ 70-80 ಓಟ್ ಬಿದ್ದಿದ್ದು. 5ನೇ ಕ್ಲಾಸಲ್ಲಿ ನಾವು 3 ಜನ ನಿಂತಾಗ 3 ಜನಕ್ಕೂ 79 ಬಂದಿತ್ತು. ಸೊ ಹಂಗಾಗಿ ನಾವು 3 ಜನ ಫ್ರೆಂಡ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು. ಇವ್ರ ಮೈಂಡ್ ಅಲ್ಲಿ ಏನಿತ್ತು ಅದೇನೋ ನನಗೆ ಗೊತ್ತಿಲ್ಲ. ಬರೀ ರೌಡಿಸಮ್ ಪಾಪ. ಆಕ್ಚುಲಿ ಈಗ ನೋಡಿದ್ರೆ ನಂಗೆ ನಮ್ ನಟಿ ಎಲ್ಲಾರು ನಿಂಗೆ ಫುಲ್ ಅವಾಗ್ಲೂ ಮೇಂಟೈನ್ ಬೇರೆ ಮಾಡ್ತಾರೆ. ವಿಜಿ ಈಗ ಅವಾಗ ಮೇಂಟೈನ್ ಮಾಡಕ್ ಬಂದ್ರೆ ನಟಿ ನಾನು ಬಿಟ್ಟೆ ಬಿಟ್ಟೆ. ಅವನಿಗೆ ಎಷ್ಟು ಇರಿಟೇಟ್ ಮಾಡೋದಂದ್ರೆ ಮಾತಾಡಿ ಮಾತಾಡಿ ನನ್ನ ಕಿವಿ ಹೋಗ್ಬಿಟ್ರೆ ಪಕ್ಕದಲ್ಲಿ. ಆದ್ರೂ ಏನು ಹೋಗಿಲ್ಲ, ಚೆನ್ನಾಗೇ ಇದೆ. ಅವನಿಗೆ ಕೈವಾರ ತಗೊಂಡು ಚುಚ್ಚಿದೀನಿ. ಅದು ಚೆನ್ನಾಗಿ ಆಗ್ತಾ ಇದೆ. ಇದು ಇಲ್ಲಿಗೆ ಅಷ್ಟು ರೌಡಿಸಮ್ ಅವಾಗಲೇ. ಆಮೇಲೆ ಈಗ ಏನಿದ್ರು ಕ್ಲಾಸ್ ರೂಮ್ ಒಳಗಡೆ ಏನಾಗ್ತಿತ್ತು ಅಷ್ಟು ಮಾತ್ರ ಮಾತಾಡ್ತೇವೆ. ಆಕ್ಚುಲಿ ಅದೇನೋ ಇದು ಮಾಡೋದು ಪುಟಾಣಿ ವಿದ್ಯಾನ ಅಂತ ಬೇರೆ ಬುಕ್ ಕೊಡೋರು. ಆಮೇಲೆ ಬೆಳಗ್ಗೆ ಬೇರೆ ಇದ್ದೇರಿಯೋದಿಲ್ಲ, ಇನ್ನು ಚಾಟಿ ಬಾಕ್ಸ್ ನಮ್ ಬಾಕ್ಸ್ ಈಗ ತಲೆ ಗೊತ್ತಾಯ್ತು. ಏನು ದುಡ್ಡು ಹಾಕ್ಸಿದ್ರು ನಾವು ಕ್ಲಾಸ್ ಹೊಡೆಯಕ್ಕೆ ಮನೆಯಲ್ಲಿ ದುಡ್ಡು ಕಟ್ಕೊಂಡ್ಬಂದ ₹2.50 ಅಂತ ಬೇರೆ ಕೂಗರು ಅಂತ ಹೇಳ್ಬಿಟ್ಟು ನಾವು ಮನೆ ನಮ್ಮ ಅಪ್ಪನ ಜಾಬಿಂದ ದುಡ್ಡು ಎತ್ಕೊಂಡ್ಬಂದ್ರೆ ಒಂದು ಕ್ಲಾಸ್ ಹೊಡಿತಾರೆ ಅಂತ. ಆಮೇಲೆ ಸಂಜೆ ಹೊಟ್ಟೆಸ್ಕೊಂಡ್ರು ಬರೋಲ್ಲ, ಅಲ್ಲಿ ಚಾಟೆ ಮಾಡಿ ಕ್ಲಾಸ್ ಹೊಡಿಸ್ಕೋಬೇಕು ಅಂತ ಕಾಫಿ ಏನು ಸೈಕಲ್ ಮೆರತನ ಇದೆ, ಏನ್ ಬರ್ತಾರೆ ಹೆಂಗ್ ಹೋಗುತ್ತಿಲ್ಲ ಬಂದು. ಆಮೇಲೆ ಬೇರೆ ಅವಾಜು ಯಾರೋ ಹರೀಶ್ ವರ್ಷ ಕನ್ನಡ ಪಕ್ಕ ದೂರ ಬಿಡೋರು. ಅವರು ಏನು ಅಂತಲೇ ಕೇಳ್ತಿರಲ್ಲ, ನಾನ್ ಬಿಡೋರು. ಅದಕ್ಕೆ ಯಾಕೆ ಬೇಕು ಅಂತ ಹೇಳಿ ಸೊ ಹೌದಿಂದ ದೂರ ಇರ್ಬೇಕು, ಅವಾಗ ಇರಲ್ಲ ಗಾಡಿ. ಸೊ ದೂರ ಇರ್ಬೇಕಂತ ಸೊ ಅವ್ರದ್ದು ಜೊತೆ ತುಂಬಾ ನೆನಪಿದೆ. ಆಮೇಲೆ ನಮ್ಮ ಬೇಚ್ ಅಲ್ಲಿ ಪಾಪ ದಿವ್ಯ ಜ್ಯೋತಿ ಅಂತ ಒಂದು ಬೋರ್ಡಿಂಗ್ ಇಂದ ಬರ್ತಾ ಇದ್ರು. ಆಮೇಲೆ ನನಗೆ ಹೈಯೆಸ್ಟ್ ಇನ್ನೊಂದು ನೆನಪಿರೋದು ಸಂಜೆ 6 ಗಂಟೆವರೆಗೂ ಕೂಡಿಸ್ಕೊಂಡು ಓದಿಸೋರು. ಆ ಓದಿಸಿದ್ದಂತೂ ಯೂನಿಫಾರ್ಮ್ ನಿಮಿಷ ಬೇಕು ಅಂತ ಕೇಳಿದೆ. ಕರಾಟೆ ಪಾಪ ನಾನು ಹೇಳಿದ್ದೆಲ್ಲ ಹೂ ಅಂದರು. ಸೊ ಆಮೇಲೆ ಪಾಪ ನಾನು ಬರೆಯೋದು ಪಾಪ ಅರ್ಥ ಆಗ್ತಿರ್ಲಿಲ್ಲ. ಯಾಕೆ ರೋಸಿ ಮಿಸ್ಗೆ ನಾನು ಆನ್ಸರ್ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಬರೋದು ಇಪ್ಪತ್ತಾಕಿರೋರು ನಾನು ಖುಷಿ ಏನ್ ಬರೋದು ಅರ್ಥ ಅಂತ ಅದೊಂದು. ಆಮೇಲೆ ಇನ್ನೊಂದು ಏನಂದ್ರೆ ಯಾರೇ ರೊಟ್ಟಾಕಿರೋ ಅಂತ ನೋಡಿದ್ದೇವೆ.
ಅವ್ರ ಯೂನಿಫಾರ್ಮ್ ಅಲ್ಲಿ ಒಂದು ಕಥೆ ಹಾಕೊಂಡು ಹಾಕ್ತಿರ್ತೇವೆ ಅಂತ ಚೆನ್ನಾಗಿತ್ತು. ಇಟ್ಸ್ ಎ ಗುಡ್ ದಿನ ನಮ್ಮ ಸ್ಟೂಡೆಂಟ್ಸ್ ಗುರುವಂದನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಹ್ವಾನಿಸಿದ್ರ ಈ ಪ್ರೋಗ್ರಾಮ್ಗೆ ಹೇಳ್ಬೇಕಂತ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಸಜ್ಜು ಮಿಲ್ಕ್ ಶೇಕ್ ಕಾಣ್ತಾರಲ್ಲ, ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ನಾನು 1ನೇ ಕ್ಲಾಸಿಂದ ಹಿಡಿದು 4th ಸ್ಟ್ಯಾಂಡರ್ಡ್ ಅಷ್ಟೇ ನಮ್ಮ ಸಿಲೆಬಸ್ ಓದಿದ್ದು. ಸೊ ಆಫ್ಟರ್ 4th ಸ್ಟ್ಯಾಂಡರ್ಡ್ ನಾನು 5th ಇದರಲ್ಲಿ MHPS ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದ್ದು 5th 7th ಗಂಟನ. ಸೊ ಆಫ್ಟರ್ ದಟ್ 8ರಿಂದ 10 ನಮ್ಮ ಭಾಷೆ ಸ್ಕೂಲಲ್ಲಿ ಓದಿದ್ವಿ. ಸೊ ಭಾಷೆ ಸ್ಕೂಲಲ್ಲಿ ವೆಂಕಟೇಶ, ರೇಣು, ಸೊ ಸಂಜು, ಆಲ್ಮೋಸ್ಟ್ ಟೀಚರ್ ಪ್ರಸನ್ನ ಗೋತಾರ. ಸೊ ಹಾಗಾಗಿ ಅವಾಗ ಅಲ್ಲೆಲ್ಲ ಪರಿಚಯ ಆಗಿದ್ದು ಚೆನ್ನಾಗಿತ್ತು ಒಂಥರ. ಬಟ್ ನನಗೆ ತುಂಬಾ